ಜನವರಿ 13ರಂದು ಕಾಣಿಯೂರು ಮಠದ ಶ್ರೀ ವಿದ್ಯಾವಲ್ಲಭ ತೀರ್ಥ ಸ್ವಾಮೀಜಿ ನುಡಿದರು. ಚಾರ್ವಾಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಕಾಣಿಯೂರು ಇದರ ಶತಮಾನೋತ್ಸವದ ಸವಿನೆನಪಿಗಾಗಿ ನಿರ್ಮಾಣವಾದ ನೂತನ ಕಚೇರಿ ಕಟ್ಟಡವನ್ನು ಉದ್ಘಾಟಿಸಿ ಕಾಣಿಯೂರು ಶ್ರೀಗಳು ಆಶೀರ್ವಚನ ನೀಡುತ್ತಾ, ಎಲ್ಲರಲ್ಲೂ ಸಹಕಾರ ಮನೋಭಾವ ಅಗತ್ಯ. ಸಹಕಾರ ಕ್ಷೇತ್ರ ನಮ್ಮೆಲ್ಲರ ಏಳಿಗೆಗೆ ಮೂಲ ಸ್ಫೂರ್ತಿಯಾಗಿದ್ದು, ಸಹಕಾರ ಎಂಬುದು ಪ್ರತಿಯೊಬ್ಬರ ಮನೆ ಹಾಗೂ ಮನದಲ್ಲಿರಬೇಕು. ಇದರಿಂದ ಎಲ್ಲರಿಗೂ ಒಳಿತಾಗಲು ಸಾಧ್ಯ ಎಂದು ಹೇಳುತ್ತಾ, ಕಾಣಿಯೂರು ರಾಮತೀರ್ಥ ಮಠದ ಜಾತ್ರಾ ಮೈದಾನದಲ್ಲಿ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡಿದರು. ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಮಾತನಾಡಿ, ಬ್ಯಾಂಕಿಂಗ್ ಕ್ಷೇತ್ರವನ್ನು ಹೇಗೆ ನಡೆಸಿಕೊಂಡು ಹೋಗಬಹುದು ಎನ್ನುವುದನ್ನು ದೇಶಕ್ಕೆ ತೋರಿಸಿಕೊಟ್ಟದ್ದು ದಕ್ಷಿಣ ಕನ್ನಡ ಜಿಲ್ಲೆ. ಸಹಕಾರ, ಬ್ಯಾಂಕಿಂಗ್, ಪ್ರಜಾಪ್ರಭುತ್ವದಲ್ಲಿ ಪಾಲ್ಗೊಳ್ಳುವಿಕೆ ದಕ್ಷಿಣ ಕನ್ನಡ ಮತ್ತು ತುಳುನಾಡಿನ ಜನರ ರಕ್ತದಲ್ಲಿದೆ ಎಂದರು. ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ ಅಧ್ಯಕ್ಷ ಶಶಿಕುಮಾರ್ ರೈ ಬಾಲ್ಯೋಟು ಮಾತನಾಡಿ, ಸಹಕಾರಿ ಕ್ಷೇತ್ರ ಜಿಲ್ಲೆಯಲ್ಲಿ ಬಲಿಷ್ಠವಾಗಿ ಬೆಳೆದು ಜಿಲ್ಲೆಯ ಅಭಿವೃದ್ಧಿಯಲ್ಲಿ ತನ್ನದೇ ಆದ ಪಾತ್ರ ವಹಿಸಿದೆ ಎಂದು ಹೇಳಿದರು. ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿರ್ದೇಶಕ ಎಸ್ಬಿ ಜಯರಾಮ್ ರೈ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜಿಲ್ಲಾ ನಿರ್ದೇಶಕ ಪ್ರವೀಣ್ ಕುಮಾರ್, ನ್ಯಾಯವಾದಿ ಮೋಹನಗೌಡ ಇಡ್ಯಡ್ಕರ್, ಕಾಣಿಯೂರು ಗ್ರಾಮ ಪಂಚಾಯತ್ ಅಧ್ಯಕ್ಷ ವಿಶ್ವನಾಥ ಕೊಪ್ಪ ಶುಭ ಹಾರೈಸಿದರು. ವಿಧಾನ ಪರಿಷತ್ ಸದಸ್ಯ ಕಿಶೋರ್ ಕುಮಾರ್ ಬೊಟ್ಯಾಡಿ ಸಂಘದ ಕಚೇರಿಗೆ ಸಂಪರ್ಕ ಕಲ್ಪಿಸುವ ನೂತನ ರಸ್ತೆಯನ್ನು ಉದ್ಘಾಟಿಸಿದರು. ಶಾಸಕಿ ಭಾಗೀರಥಿ ಮುರುಳ್ಯ, ಮಾಜಿ ಸಚಿವ ಎಸ್ ಅಂಗಾರ, ಕಾಣಿಯೂರು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಗಂಗಮ್ಮ ಗುಚ್ಚರ್ಮೆ, ಸಂಘದ ಉಪಾಧ್ಯಕ್ಷ ಬಾಲಕೃಷ್ಣಗೌಡ ಇಡ್ಯಡ್ಕರ್, ನಿರ್ದೇಶಕರಾದ ಅನಂತಕುಮಾರ್ ಬೈಲಂಗಡಿ, ಪರಮೇಶ್ವರ ಅನಿಲ, ಲೋಕೇಶ್ ಗೌಡ ಅತಾಚೆ, ಶೀಲಾವತಿ ಮುಗರಂಜ, ವಿಶ್ವನಾಥ ಕೂಡಿಗಿ, ವೀಣಾ ಅಂಬುಲ, ರಮೇಶ್ ಒಪ್ಪಡ್ಕ, ದಿವಾಕರ ಮರಕ್ಕಡ, ಸುಂದರಗೌಡ ದೇವಸ್ಯ, ರತ್ನಾವತಿ ಮುದ್ದ ವಲಯ ಮೇಲ್ವಿಚಾರಕ ವಸಂತ ಎಸ್ ಮತ್ತಿತರರು ವೇದಿಕೆಯಲ್ಲಿದ್ದರು. ಸಂಘದ ಸ್ಥಾಪಕ ಸದಸ್ಯರು, ಮಾಜಿ ಅಧ್ಯಕ್ಷರು, ನಿವೃತ್ತ ಸಿಬ್ಬಂದಿ, ಹಾಲಿ ಅಧ್ಯಕ್ಷರು, ಸಿಇಒ, ಹಾಲಿ ಸಿಬ್ಬಂದಿ, ರಾಷ್ಟ್ರಮಟ್ಟದ ಕ್ರೀಡಾ ಸಾಧಕರನ್ನು ಗೌರವಿಸಲಾಯಿತು. ಸ್ಮರಣ ಸಂಚಿಕೆಯನ್ನು ಈ ಸಂದರ್ಭ ಬಿಡುಗಡೆಗೊಳಿಸಲಾಯಿತು. ಸಂಘದ ಅಧ್ಯಕ್ಷ ಗಣೇಶ್ ಕೆಎಸ್ ಉದನಡ್ಕ ಅಧ್ಯಕ್ಷತೆ ವಹಿಸಿ ಸ್ವಾಗತಿಸಿದರು. ಸಿಇಒ ಅಶೋಕ್ ಗೌಡ ಪಿ ವಂದಿಸಿದರು. ಶಿಕ್ಷಕ ಗಣೇಶ್ ನಡ್ವಾಲ್ ಕಾರ್ಯಕ್ರಮ ನಿರೂಪಿಸಿದರು.
ಶತಮಾನದ ಕಟ್ಟಡದ ಉದ್ಘಾಟನಾ ಕಾರ್ಯಕ್ರಮ ಗಣ್ಯ ಅತಿಥಿಗಳಿಂದ ಪೂಜನೀಯ ಸ್ವಾಮೀಜಿಗಳಿಂದಾಗಿದೆ. ಸಹಕಾರಿ ಕ್ಷೇತ್ರದ ಪಿತಾಮಹ ಮೊಳಹಳ್ಳಿ ಶಿವರಾಯರ ಒಂದು ಗೌರವದ ನೆನಪನ್ನ ಭವ್ಯ ಟ್ಯಾಬ್ಲೋ ಮೂಲಕ ಮುಂದಕ್ಕೆ ಮಾಡಿಕೊಂಡವರ ನೃತ್ಯ ಜೊತೆಗೆ ಕಪಿಲೇಶ್ವರ ಸಿಂಗಾರಿ ಮೇಳದವರ ಚಂಡಿವಾದನ ಮಾತೆಯರ ಪೂರ್ಣಕುಂಭ ಸ್ವಾಗತ ಯಕ್ಷ ದೃಶ್ಯಗಳ ಮೂಲಕವಾಗಿ ಈ ಒಂದು ಕಾಣಿಯೂರಿನಲ್ಲಿ ಮತ್ತೊಮ್ಮೆ ಸಹಕಾರಿ ಕ್ಷೇತ್ರದ ಒಂದು ಅದ್ವಿತೀಯ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಗಣ್ಯ ಅತಿಥಿಗಳ ಒಂದು ಅಭಿಪ್ರಾಯದಂತೆ ಬಹುಶಃ ರಾಜ್ಯ ರಾಷ್ಟ್ರ ಮಟ್ಟದ ಒಂದು ಕಾರ್ಯಕ್ರಮ ಇಲ್ಲಿ ಶತಮಾನದ ಸಂಭ್ರಮವಾಗಿ ಆಯೋಜಿಸಲ್ಪಟ್ಟಿದೆ ಅನ್ನುವಂಥದ್ದು ನಮಗೆಲ್ಲರಿಗೂ ಹೆಮ್ಮೆಯ ವಿಷಯ. ಚಾರ್ವಾಕ ಕೃಷಿ ಪತ್ತಿನ ಸಹಕಾರಿ ಸಂಘ 100 ವರುಷಗಳನ್ನ ಪೂರೈಸಿ ಶತಮಾನದ ಸಂಭ್ರಮದಲ್ಲಿರುವಂತಹ ಈ ಘಳಿಗೆಯಲ್ಲಿ ಬಹುಶಃ ಈ ಸಹಕಾರಿ ಸಂಘದ ಅನುದಾನವನ್ನ ಹಣವನ್ನ ಬಳಸದೆ ಗಣೇಶ್ ಉದನಡ್ಕರ್ ಅವರ ನೇತೃತ್ವದಲ್ಲಿ ದಾನಿಗಳಿಂದ ಊರಿನ ಗಣ್ಯರಿಂದ ಸಹಕಾರವನ್ನ ತನುಮನ ಧನ ಸಹಕಾರವನ್ನ ಪಡೆದು ಇಂತಹ ಒಂದು ಅದ್ವಿತೀಯ ಕಾರ್ಯಕ್ರಮವನ್ನ ಇಲ್ಲಿ ಸಂಘಟಿಸಿದ್ದಾರೆ ಎನ್ನುವಂತಹ ವಿಷಯವನ್ನ ತಿಳಿಯಪಡಿಸುತ್ತಾ ಗೌರವಾನ್ವಿತ ಎಲ್ಲ ಅತಿಥಿಗಳನ್ನ ಪೂಜನೀಯ ಸ್ವಾಮೀಜಿಗಳನ್ನ ಎದ್ದು ನಿಂತು ವೇದಿಕೆಯ ಕಡೆಗೆ ಬರಮಾಡಿಕೊಳ್ಳೋಣ.
ಪೂಜನೀಯ ಸ್ವಾಮೀಜಿಗಳು ವೇದಿಕೆಯಲ್ಲಿ ಆಸೀನರಾಗಲಿಕ್ಕಿದ್ದಾರೆ. ಉಳಿದ ಅತಿಥಿಗಳಿಗಾಗಿ ಮೀಸಲಿರಿಸಿರತಕ್ಕಂಥ ಆಸನಗಳಲ್ಲಿ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಶ್ರೀ ವೆಂಕಟ ತಂಬಿಕೋಡಿ ನಮ್ಮೊಂದಿಗಿದ್ದೀರಿ. ತಮ್ಮ ಇರುವಿಕೆಯನ್ನ ಗೌರವಪೂರ್ವಕವಾಗಿ ಗುರುತಿಸ್ತಾ ಇದ್ದೇವೆ. ಸಹಕಾರಿ ಕ್ಷೇತ್ರದ ಅನೇಕ ಮಂದಿ ದಿಗ್ಗಜರುಗಳು, ವಿವಿಧ ಸಹಕಾರಿ ಸಂಘಗಳ ಅಧ್ಯಕ್ಷರುಗಳು ನಮ್ಮೊಂದಿಗಿದ್ದೀರಿ. ನಮ್ಮೆಲ್ಲರ ಇರುವಿಕೆಯನ್ನ ಗೌರವಪೂರ್ವಕವಾಗಿ ಗುರುತಿಸ್ತಾ ಇದ್ದೇವೆ. ಶ್ರೀಮತಿ ಆಶಾ ತಿಮ್ಮಪ್ಪ ಇವರು ಕೂಡ ನಮ್ಮೊಂದಿಗಿದ್ದಾರೆ. ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಶ್ರೀಮತಿ ಆಶಾ ತಿಮ್ಮಪ್ಪ ತಮ್ಮ ಇರುವಿಕೆಯನ್ನು ಕೂಡ ಗುರುತಿಸ್ತಾ ಇದ್ದೇವೆ. ಅತಿಥಿಗಳನ್ನ ಅಧ್ಯಕ್ಷರು ಸಭಾಂಗಣದ ಮುಂಭಾಗದಲ್ಲಿ ಅವರಿಗೆ ಆಸನಗಳನ್ನು ಮೀಸಲಿಸಿ ಅಲ್ಲಿ ಪೂಜನೀಯ ಸ್ವಾಮೀಜಿಗಳನ್ನ ವೇದಿಕೆಗೆ ಬರಮಾಡಿಕೊಳ್ಳುತ್ತಾ ಇದ್ದೇವೆ. ಮಾತೆಯರ ಪೂರ್ಣ ಕುಂಭ ಸ್ವಾಗತದೊಂದಿಗೆ ಅತಿಥಿಗಳೆಲ್ಲ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಅವುಗಳೆಲ್ಲ ಸಭಾಂಗಣದಲ್ಲಿ ಸಾವಕಾಶವಾಗಿ ಆಸೀನರಾಗಬೇಕಾಗಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಇದೀಗ ಪೂಜನೀಯ ಸ್ವಾಮೀಜಿಗಳಿಗೆ ಗೌರವಾರ್ಪಣೆ. ನಮ್ಮ ಶತಮಾನ ಸಂಭ್ರಮದಲ್ಲಿರುವಂತಹ ಚಾರ್ವಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರು ಶ್ರೀ ಗಣೇಶ್ ಕೆಎಸ್ ಉಗುನಾಡಕ ಇವರ ನೇತೃತ್ವದಲ್ಲಿ ಪೂಜನೀಯ ಸ್ವಾಮೀಜಿಗಳಿಗೆ ತುಳಸಿ ಹಾರ ಫಲ ಕಾಣಿಕೆಯನ್ನ ನೀಡಿ ಗೌರವಾರ್ಪಣೆ ನಡೆಯಲಿಕ್ಕಿದೆ. ಗೌರವಪೂರ್ವಕವಾದಂತಹ ಸ್ವಾಗತವನ್ನ ಪೂಜನೀಯ ಸ್ವಾಮೀಜಿಗಳ ಆಗಮನ, ಉಪಸ್ಥಿತಿ ಈ ಒಂದು ಶತಮಾನ ಸಂಭ್ರಮದ ಚಾರ್ವಕ ಕೃಷಿ ಪತ್ತಿನ ಸಹಕಾರಿ ಸಂಘದ ನೂತನ ಕಟ್ಟಡದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ವಿಶೇಷವಾದಂತಹ ಮೆರುಗನ್ನ, ಭಕ್ತಿಯ ಸಿಂಚನವನ್ನ ನೀಡಿದೆ ಅಂತ ಹೇಳಲಿಕ್ಕೆ ಸಂತೋಷ ಪಡುತ್ತಾ, ಪೂಜನೀಯ ಸ್ವಾಮೀಜಿಗಳ ಕೃಪಾಶೀರ್ವಾದವನ್ನ, ನರಸಿಂಹದೇವರ ಕೃಪಾಶೀರ್ವಾದವನ್ನ, ಈ ಸ್ಥಳದಲ್ಲಿ ನೆಲೆಸಿರತಕ್ಕಂಥ ಕ್ಷೇತ್ರದ ಅಮ್ಮನವರ ಎಲ್ಲ ದೇವರುಗಳ ಕೃಪಾಶೀರ್ವಾದವನ್ನ ಈ ಮೂಲಕವಾಗಿ ಗುರುಗಳ ಒಂದು ಸೇವೆಯ ಮೂಲಕವಾಗಿ ನಾವು ಪಡ್ಕೊಳ್ತಾ ಇದ್ದೇವೆ. ಸಾರ್ಥಕ ಸಹಕಾರಿ ಸೇವೆಯ ಸಚಿತ್ರ ಚಿತ್ರಣ, ಮಧುರ ನೆನಪುಗಳ ಅನಾವರಣ, ಚಾರ್ವಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಕಿರು ಪರಿಚಯ, ಸಾಧನೆಯ ಬಗೆಗಿನ ಬಣ್ಣನೆಗಳನ್ನ ಒಂದು ವಿಡಿಯೋದ ಮೂಲಕ ಈಗ ತೆರೆದಿಡ್ತಾ ಇದ್ದೇವೆ. ಇದೀಗ ಚಾರ್ವಾಕ ಕೃಷಿ ಪತ್ತಿನ ಸಹಕಾರಿ ಸಂಘ ನಿಯಮಿತ ಕಾಣಿಯರು. ಈ ನಮ್ಮ ಸಂಘವು ನಾನು ನಿನಗಾಗಿ ನೀನು ನನಗಾಗಿ
ನಾವಿಬ್ಬರು ಎಲ್ಲರಿಗಾಗಿ ಎಂಬ ಧ್ಯೇಯವಾಕ್ಯದೊಂದಿಗೆ ಪ್ರಾರಂಭಗೊಂಡಿರತಕ್ಕಂಥ ಸಹಕಾರಿ ಸಂಘ ಬಡವ ದೀನ ಬಲಿದ ಮಹಿಳೆ ದುರ್ಬಲ ಎನ್ನದೆ ಎಲ್ಲರಿಗೂ ಜನಸಾಮಾನ್ಯರ ಜೊತೆ ಕೆಲಸ ಮಾಡತಕ್ಕಂಥ ಸಹಕಾರಿ ಸಂಘ ನಮ್ಮ ಚಾರ್ವಾಕ ಕೃಷಿ ಪತ್ತಿನ ಸಹಕಾರಿ ಸಂಘ. ಸಮಾನತೆ ಸಾಬಾಲಯದೊಂದಿಗೆ ಪ್ರಜಾಪ್ರಭುತ್ವದ ತಲಾ ಹಾದಿಯ ಮೇಲೆ ನಿರ್ಮಿಸಲ್ಪಟ್ಟಿರತಕ್ಕಂಥ ಸಹಕಾರಿ ರಂಗದ ಈ ಭಾಗದ ಜನತೆಗೆ ಸೇವೆ ಮಾಡಲು ಸದಾ ಹುಮ್ಮಸ್ಸು ಹಾಗೂ ಪ್ರಾಮಾಣಿಕವಾಗಿ ದುಡಿಯುತ್ತಿರುವ ಸಂಘವೇ ನಮ್ಮೆಲ್ಲರ ಚಾರ್ವಾಕ ಕೃಷಿ ಪತ್ತಿನ ಸಹಕಾರಿ ಸಂಘ ನಿಯಮಿತ ಕಾಣಿಯು. 25ನೇ ಶತಮಾನದ ಆದಿಯಲ್ಲಿ ಸಂಘಗಳ ಕಾನೂನು ರಚನೆಯಾದ ಬಳಿಕ ಸಹಕಾರಿ ಸಂಘಗಳು ಸ್ಥಾಪನೆಗೊಳ್ಳುವ ಆರಂಭವಾಗಿತ್ತು. ಸಹಕಾರಿ ತತ್ವದ ಅಡಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಸಹಕಾರಿ ಪಿತಾಮಹರಾದ ದಿವಂಗತ ಮೊಳಹಳ್ಳಿ ಶಿವರಾಯರ ಮಾರ್ಗದರ್ಶನದಲ್ಲಿ ಚಾರ್ವಾಕ ಭಾಗದ ಅನೇಕ ಹಿರಿಯರು ಸೇರಿಕೊಂಡು ಉಪ್ಪಿನಂಗಡಿ ತಾಲೂಕು ಕೇಂದ್ರವಾಗಿದ್ದ ಸಂದರ್ಭದಲ್ಲಿ ಮೊಳಹಳ್ಳಿ ಶಿವರಾಯರ ಸಂಪರ್ಕದಲ್ಲಿದ್ದಂತ ದಿವಂಗತ ಕುಕ್ಕಪ್ಪಗೌಡ ಅರುವ ಹಾಗೂ ಗೋವಿಂದ ಯಾನೆ ಚಿಕ್ಕಣ್ಣಗೌಡ ಅರುವ ಹಾಗೂ ಒಟ್ಟು 16 ಜನ ಸದಸ್ಯರು 2/11/1924ರಲ್ಲಿ ನೋಂದಾಯಿಸಿ ಸಂಖ್ಯೆ 9375 ಪಡೆದುಕೊಂಡು ಚಾರ್ವಾಕ ಗ್ರಾಮದಲ್ಲಿ ಸ್ಥಾಪಿಸಲಾಯಿತು. ಶ್ರೀ ಪಟೇಲ್ ಸಣ್ಣನಗೌಡ ನೂಜಿ ಚಾರ್ವಾಕ, ಶ್ರೀ ಮೋಂಟಗೌಡ ಪುದ್ದೊಟ್ಟುಬೈಲಿ ಚಾರ್ವಾಕ, ಶ್ರೀ ಶೇಷಪ್ಪಗೌಡ ಅಭಿಕಾರ ಚಾರ್ವಾಕ, ಶ್ರೀ ಕೃಷ್ಣಗೌಡ ಕಂಡೀಗ, ಕುಕ್ಕಪ್ಪಗೌಡ ಅರುವ, ಚೆನ್ನಗೌಡ ತೀರ್ಥಕೇರಿ, ಉಕ್ಕರಗೌಡ ಅಂಬುಲ, ಚೆನ್ನಪ್ಪಗೌಡ ಅಂಬುಲ, ವೆಂಕಪ್ಪಗೌಡ ಕುಂಬ್ಲಾಡಿ, ಗೋವಿಂದ ಯಾನೆ ಚಿಕ್ಕಣ್ಣಗೌಡ ಅರುವ, ಚನ್ನ ತೀರ್ಥಕೇರಿ ಚಾರ್ವಾಕ, ಕುಕ್ಕಗೌಡ ಅರುವ ಚಾರ್ವಾಕ, ಕುಕ್ಕಪ್ಪಗೌಡ ಅಂಬುಲ ಚಾರ್ವಾಕ, ಮಾಯಿಲು ತೀರ್ಥಕೇರಿ ಚಾರ್ವಾಕ, ನಾಗಣ್ಣಗೌಡ ತೀರ್ಥಕೇರಿ ಚಾರ್ವಾಕ, ಎನ್ನಯ್ಯಗೌಡ ಕಂಡೀಗ ಚಾರ್ವಾಕ. ಒಟ್ಟು 16 ಜನ ಈ ಸಂಘವನ್ನು ಪ್ರಾರಂಭಿಸಿದರು. ನಮ್ಮ ಸಂಘವು 1951ರ ಲೆಕ್ಕ ಪರಿಶೋಧನೆ ಪ್ರಕಾರವಾಗಿ 1951ರ ಆಡಳಿತ ಮಂಡಳಿಯು ಪ್ರಥಮ ಅಧ್ಯಕ್ಷರಾಗಿ ಪರಮೇಶ್ವರ ಗೌಡ ಚಾರ್ವಾಕ ಅಧ್ಯಕ್ಷರಾಗಿ ಕೆಲಸವನ್ನು ಪ್ರಾರಂಭಿಸಿ ಕಾರ್ಯದರ್ಶಿಯಾಗಿ ಸಿಬ್ಬಂದಿಯಾಗಿರ್ತಕ್ಕಂಥ ಪುದ್ದೊಟ್ಟುಬೈಲಿ ದಿವಂಗತ ತಿಮ್ಮಪ್ಪಗೌಡರಿಂದ ಪ್ರಾರಂಭಗೊಂಡು ಸತತ 15 ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿ ನಂತರ 10 ಸಿಬ್ಬಂದಿಗಳು ನಿವೃತ್ತ ಸಿಬ್ಬಂದಿಗಳಾಗಿ ಈ ಸಂಘಕ್ಕೆ ದುಡಿದಿರುತ್ತಾರೆ. 1976ರಲ್ಲಿ ಚಾರ್ವಾಕ ಗ್ರಾಮದ ಬುದ್ದು ಎಂಬಲ್ಲಿ ಸ್ವಂತ ನಿವೇಶನ ಕಟ್ಟಡ ಹಾಗೂ ಗೋದಾಮು ನಿರ್ಮಾಣಗೊಂಡು ಕೃಷಿಕರ ಸದಸ್ಯರಿಗೆ ಉಪಯೋಗವಾಗುವಂತೆ ಕೇಂದ್ರ ಕಚೇರಿ ಕಾರ್ಯನಿರ್ವಹಿಸುತ್ತಾ ಬಂದಿರುತ್ತದೆ. ಸಂಘದ ಕಾರ್ಯಕ್ಷೇತ್ರದ ಒಳಪಟ್ಟ ದೋಲ್ಪಾಡಿಯಲ್ಲಿ 1978ರಲ್ಲಿ ಸ್ವಂತ ನಿವೇಶನವು ಕಟ್ಟಡ ನಿರ್ಮಾಣ ಮಾಡಿ ಆ ಭಾಗದ ಸದಸ್ಯರಿಗೆ ಸೇವೆ ನೀಡುತ್ತಾ ಬಂದಿರುತ್ತದೆ. ಅಲ್ಲದೆ ಸಂಘದ ಕಾರ್ಯ ಕ್ಷೇತ್ರದ ಒಳಪಟ್ಟ ಕಾಣಿಯೂರು ಭಾಗದ ಶ್ರೀ ಕಾಣಿಯೂರು ಮಠದ ಬಾಡಿಗೆ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸಿಕೊಂಡು ಬಂದ ಬಳಿಕ 1981ರಲ್ಲಿ ಜನ ಪುತ್ತುಬಿಹಾರಿ ಕಾಣಿಯೂರು ಇವರು ದಾನವಾಗಿ ಕೊಟ್ಟ 5 ಸೆನ್ಸ್ ಜಾಗದಲ್ಲಿ ಕಚೇರಿ ಕಟ್ಟಡ ಹಾಗೂ ಗೋದಾಮು ನಿರ್ವಹಿಸಿ ತನ್ನ ವ್ಯವಹಾರವನ್ನು ಸಂಘದ ವ್ಯವಹಾರ ದಿನ ಏರಿಕೆಯಾಗುತ್ತಿದ್ದಂತೆ ಕಾಣಿಯೂರು ಗೋದಾಮು ಕಟ್ಟಡದ ಪಕ್ಕದಲ್ಲಿ 2009ರಲ್ಲಿ 4.5 ಸೆನ್ಸ್ ಜಾಗವನ್ನು ದಾನದ ರೂಪದಲ್ಲಿ ಜನ ಪುತ್ತುಬಿಹಾರಿ ಅವರು ಮತ್ತೆ ನೀಡಿರುತ್ತಾರೆ ಸಂಘಕ್ಕೆ. ನಮ್ಮ ಸಂಘವು 1951ರಿಂದ ಆಡಳಿತವನ್ನು ಪ್ರಾರಂಭಗೊಳಿಸಿ 2023ಕ್ಕೆ 15 ಅಧ್ಯಕ್ಷರಾಗಿ ಸೇವೆಯನ್ನು ಮಾಡಿ 16 ಜನ ಉಪಾಧ್ಯಕ್ಷರಾಗಿ ಸೇವೆಯನ್ನು ಮಾಡಿ 73 ಜನ ನಿರ್ದೇಶಕರಾಗಿ ಈ ಸಂಘಕ್ಕೆ ದುಡಿದಿರ್ತಾರೆ. 2009ರ ನಂತರ ಮಧ್ಯದ ಕಟ್ಟಡದ ಗೋದಾಮು ಮತ್ತು ನೂತನ ಕಟ್ಟಡದ ಮಧ್ಯೆ 4 ಸೆನ್ಸ್ ಜಾಗ ಖಾಸಗಿಯವರ ಜೊತೆ ಖಾಸಗಿ ಪಾರ್ಕಿಂಗ್ ಆಗಿ ಮುಂದೂಡಲ್ಪಟ್ಟಿತ್ತು. ಕಳೆದ ನವೆಂಬರ್ಗೆ ನಮ್ಮ ಸಂಘಕ್ಕೆ 100 ವರ್ಷ ಶತಮಾನೋತ್ಸವ ಹೊಸ್ತಿಲಲ್ಲಿ ನೂತನವಾಗಿ ಆಡಳಿತ ಮಂಡಳಿ ಚುನಾವಣೆ ಮುಖಾಂತರ ಆಡಳಿತ ಮಂಡಳಿ ರಚನೆಗೊಳ್ಳುತ್ತದೆ. 17ಕ್ಕೆ ಚುನಾವಣೆಗೊಂಡು ಡಿಸೆಂಬರ್ 28/12/2024ಕ್ಕೆ ಆಡಳಿತ ಮಂಡಳಿ ಅಧ್ಯಕ್ಷರಾಗಿ ನಾನು ಕಾರ್ಯನಿರ್ವಹಿಸುವಂತ ಯೋಗ ಎಲ್ಲ ದೇವರು ಮತ್ತು ಎಲ್ಲ ರೈತ ವರ್ಗದಿಂದ ಅವಕಾಶಗಳು ದೊರಕಿರುತ್ತದೆ. ಆ ಸಂದರ್ಭದಲ್ಲಿ ನೂತನವಾಗಿ ಆಡಳಿತ ಮಂಡಳಿಯ ಸಭೆಯನ್ನು 30/12/2024ಕ್ಕೆ ಸಭೆಯನ್ನು ಕರೆದು ಈ ವರ್ಷದ ಶತಮಾನೋತ್ಸವಿನ ಕಾರ್ಯಕ್ರಮ ಯಾವ ರೀತಿ ಮಾಡಬಹುದು ಎನ್ನುವಂತ ಯೋಚನೆಯನ್ನು ಮಾಡಿದಾಗ ಒಂದು ಅತ್ಯುತ್ತಮ ಯೋಜನೆಯನ್ನು ಹಾಕಿಕೊಂಡು ಕಾರ್ಯಕ್ರಮವನ್ನು ಮಾಡಬೇಕು ಎನ್ನುವಂತ ಯೋಜನೆ ಆಡಳಿತ ಮಂಡಳಿಯಿಂದ ನಿರ್ದೇಶಕರಿಂದ ಮತ್ತು ಸಿಒ ಸಿಬ್ಬಂದಿಗಳಿಂದ ಅಭಿಪ್ರಾಯ ಸಂಗ್ರಹ ಮಾಡಿದಂತ ಸಂದರ್ಭದಲ್ಲಿ ಒಟ್ಟು ನಮ್ಮ 3 ಗ್ರಾಮದ ಎಲ್ಲರನ್ನು ಸೇರಿಸಿಕೊಂಡು ಈ ಕಾರ್ಯಕ್ರಮ ಆಯೋಜನೆ ಮಾಡಬೇಕು ಎನ್ನುವಂತ ತೀರ್ಮಾನವನ್ನು ಆಡಳಿತ ಮಂಡಳಿ ಹಾಕಿತ್ತು. ಆ ಸಂದರ್ಭದಲ್ಲಿ ಜನವರಿಗೆ ಪ್ರಥಮವಾಗಿ ನಾವು 3 ಗ್ರಾಮದ ಎಲ್ಲ ಹಿಂದಿನ ನಿರ್ದೇಶಕರುಗಳನ್ನು, ಮಾಜಿ ಉಪಾಧ್ಯಕ್ಷರುಗಳನ್ನು, ಅಧ್ಯಕ್ಷರುಗಳನ್ನು, ಎಲ್ಲ ಶಾಲಾ STMC ಅಧ್ಯಕ್ಷರುಗಳನ್ನು, ಎಲ್ಲ ಜನಪ್ರತಿನಿಧಿಗಳನ್ನು ಸೇರಿಸಿಕೊಂಡು ಒಂದು 100 ಜನರ ಪೂರ್ವೋತ್ತರಿ ಸಭೆಯನ್ನು ಕರೀತೇವೆ. ಆ ಸಭೆಯಲ್ಲಿ ಒಟ್ಟು ಯಾವ ರೀತಿ ನಮ್ಮ ಶತಮಾನೋತ್ಸವ ಕಾರ್ಯಕ್ರಮ ಆಗಬೇಕು ಎನ್ನುವಂತ ಯೋಚನೆ ಮಾಡಿದಾಗ ಎಲ್ಲರೂ ಸೇರಿ ಒಂದು 8-9 ಕಾರ್ಯಕ್ರಮದ ಯೋಜನೆಗಳನ್ನು ಆ ಸಭೆಯಲ್ಲಿ ಹಾಕಿಕೊಳ್ತೇವೆ. ಆ ಸಭೆಯಲ್ಲಿ ಒಟ್ಟು ಬಂದಿರತಕ್ಕಂತ ಅಭಿಪ್ರಾಯವನ್ನು ತಗೊಂಡು ನಮ್ಮ ಮಧ್ಯದಲ್ಲಿ 4 ಸೆನ್ಸ್ ಜಾಗದ ಸಮಸ್ಯೆಯನ್ನು ಆ ಸಭೆಯಲ್ಲಿ ಮುಂದೆ ಇಟ್ಟಾಗ
ಎಲ್ಲರೂ ಬಂದಿರತಕ್ಕಂಥ ಗಣ್ಯಾತಿಗಣ್ಣನ್ನು ಸೇರಿಸಿಕೊಂಡು ಅದನ್ನು ಮಾತುಕತೆಯ ಮುಖಾಂತರ ಬಗೆಹರಿಸಬೇಕು ಎನ್ನುವಂತ ಸಲಹೆಯನ್ನು ಕೊಟ್ಟರು. ಆ ಸಲಹೆಯ ಮುಖಾಂತರ ನಾವು ಮಧ್ಯದ 4 ಸೆನ್ಸ್ ಜಾಗವನ್ನು ಖಾಸಗಿ ವ್ಯಕ್ತಿಗಳನ್ನು ಕೂತ್ಕೊಳಿಸಿ ಊರಿನ ಗಣ್ಯರಿಂದ ಮಾತುಕತೆ ಮಾಡಿದಂತ ಸಂದರ್ಭದಲ್ಲಿ ಸೆನ್ಸಿಗೆ 6 ಲಕ್ಷದಾಗಿ 3 ಸೆನ್ಸಿಗೆ 18 ಲಕ್ಷ ಖರೀದಿಗೆ ನಾವೊಂದು ತೀರ್ಮಾನವನ್ನು ಮಾಡಿರುತ್ತೇವೆ. ಆ ತೀರ್ಮಾನದ ನಂತರ ನಮಗೆ ಸಭೆಗಳ ಮುಖಾಂತರ ಆಡಳಿತ ಮಂಡಳಿಗೆ ಸಭೆಯಲ್ಲಿಟ್ಟು ನಮಗೆ ಜುಲೈ ತಿಂಗಳಲ್ಲಿ ಮಹಾಸಭೆಯಲ್ಲಿ ರೈತರ ಮುಂದೆ ಆ ಸಭೆಯನ್ನು ಮಂಡನೆ ಮಾಡಿದಾಗ ರೈತರು ಎಲ್ಲ ನಮ್ಮ 3 ಗ್ರಾಮದ ಗೌರವಾನ್ವಿತ ಸದಸ್ಯರು ನಮಗೆ 20 ಲಕ್ಷ ಲಾಭಾಂಶದ ಡಿವಿಡೆಂಟ್ ಅನ್ನು ನಮ್ಮ ಸಂಘಕ್ಕೆ ಬಿಟ್ಟುಕೊಡುವ ಮುಖಾಂತರ ಸಂಘಕ್ಕೆ ಕೊಟ್ಟು 3 ವರ್ಷ ಆ ಸಂಘದ ಆಚರಣೆ ಸಂದರ್ಭದಲ್ಲಿ ಜಾಗಕ್ಕೆ ನಮಗೆ 18 ಲಕ್ಷ ಖರೀದಿಗೆ ಪೂರ್ತಿ ನಮ್ಮ ರೈತರು ಸಹಕಾರ ಕೊಟ್ಟ ಕಾರಣಕ್ಕಾಗಿ ಯಶಸ್ವಿಯಾಗಿ ನಮಗೆ ಆ ಜಾಗ ಖರೀದಿಗೆ ಅನುಕೂಲವನ್ನು ಮಾಡಿಕೊಟ್ರು. ಅನಂತರ ಬೇರೆ ಬೇರೆ ಸಂಘದ ವಿಚಾರಗಳ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಎಲ್ಲ ಊರಿನ ಸಹಕಾರದಿಂದ ಒಂದು 4-5 ಸಮಸ್ಯೆಗಳನ್ನು ಬಗೆಹರಿಸಿಕೊಂಡು ರೈತರಿಗೆ ಪೂರಕವಾಗಿರ್ತಕ್ಕಂಥ 8 ಕಾರ್ಯಕ್ರಮಗಳ ಆಯೋಜನೆಯನ್ನು ಮಾಡಿಕೊಂಡೆವು. ಅದರಲ್ಲಿ ಅಡಿಕೆ ಕೃಷಿಕರಿಗೆ ಮಾಹಿತಿ ಶಿಬಿರ, ಸಸಿ ನೆಡತಕ್ಕಂತ ಕಾರ್ಯಕ್ರಮ, ಪಂಪ್ ಸೆಟ್ ಆಧಾರ್ ಜೋಡಣೆ, ಆಧಾರ್ ರೈತರ ತಿದ್ದುಪಡಿ ಕಾರ್ಯಕ್ರಮ, ಕ್ರೀಡೋಟ ಕಾರ್ಯಕ್ರಮ, ಮೆಡಿಕಲ್ ಕ್ಯಾಂಪ್, ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂತ ಯೋಜನೆಗಳ ಮಾಹಿತಿ ಮತ್ತು ನೋಂದಣಿ ಕಾರ್ಯಕ್ರಮ, ಈ ರೀತಿ 8 ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿಕೊಂಡು ನಮ್ಮಲ್ಲೊಂದು ಯೋಜನೆಯನ್ನು ಹಾಕಿಕೊಂಡೆವು. 100 ವರ್ಷಕ್ಕೆ ಶಾಶ್ವತವಾಗಿ ನೆನಪು ಉಳಿತಕ್ಕಂತ ಒಂದು ಕಾರ್ಯಕ್ರಮ ಆಗಬೇಕು ಎನ್ನುವಂತ ಆಡಳಿತ ಮಂಡಳಿ ಯೋಚನೆ ಮಾಡಿದಾಗ ಒಂದು ಬಡ ಕುಟುಂಬಕ್ಕೆ ಮನೆ ನಿರ್ಮಾಣ ಆಗಬೇಕು ಎನ್ನುವ ಯೋಜನೆಯನ್ನು ಹಾಕಿಕೊಂಡು ಬಡ ಕುಟುಂಬಕ್ಕೆ ಮನೆ ನಿರ್ಮಾಣ ಮಾಡತಕ್ಕಂತ ಕಾರ್ಯಕ್ಕೆ ಗುದ್ದಲಿ ಪೂಜೆಯನ್ನು ನೆರವೇರಿಸಿದೆವು. ಎಲ್ಲ ಕಾರ್ಯಕ್ರಮ ಮಾಡುವಂತ ಸಂದರ್ಭದಲ್ಲಿ ಯಾವುದೇ ರೈತರು ದುಡಿದು ನಮ್ಮಲ್ಲಿ ಠೇವಣಿ ಅಥವಾ ಸಾಲವನ್ನು ಮಾಡಿದಂತ ರೈತರಿಗೆ ಯಾವುದೇ ಲಾಸ್ ಆಗಬಾರದು ಎನ್ನುವ ಕಾರಣಕ್ಕೆ ಎಲ್ಲವೂ ಸಂಗ್ರಹದ ಮುಖಾಂತರ ಎಲ್ಲ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿಕೊಂಡು ಯಶಸ್ವಿಯಾಗಿ ನಾವು 8 ಕಾರ್ಯಕ್ರಮವನ್ನು ಮುಗಿಸಿಕೊಂಡು ಈಗ ಈ ಶತಮಾನೋತ್ಸವ ಕಾರ್ಯಕ್ರಮದ ಹೊಸ್ತಿಲಲ್ಲಿ ಬಂದು ನಿಲ್ಲುವಂತ 1 ವರ್ಷ ಅವಧಿಯಲ್ಲಿ ಯಾವುದೇ ರೀತಿಯ ಸಂಘದ ಸದಸ್ಯರಿಂದ ಬಂದಿರತಕ್ಕಂಥ ಲಾಭಾಂಶದ ಖರ್ಚನ್ನು ಮಾಡದೆ ಎಲ್ಲ ಸಹಕಾರದೊಂದಿಗೆ ನಾವು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನೆರವೇರಿಸಿದ್ದೀವಿ. ಹಿಂದಿನ ಆಡಳಿತ ಮಂಡಳಿ ಗೌರವಾನ್ವಿತ ಆನಂದಗೌಡ ಮೇಲ್ಮನೆ ಚಾರ್ವಾಕ ಇವರ ನೇತೃತ್ವದಲ್ಲಿ ಆಡಳಿತ ಮಂಡಳಿ ಸುಮಾರು 1.5 ಕೋಟಿ ಅಂದಾಜು ಬಜೆಟ್ನಲ್ಲಿ ಕಟ್ಟಡದ ನಕ್ಷೆಯನ್ನು ಮಾಡಿ ಯೋಜನೆ ಹಾಕಿಕೊಂಡಿತ್ತು. ನೂತನವಾಗಿ ಆಡಳಿತ ಮಂಡಳಿ ಬಂದಂತೆ ಉಲ್ಲೇಖ ಮಾಡಿದ ರೀತಿಯಲ್ಲಿ ಊರಿನ ಹಿರಿಯರನ್ನು ಸೇರಿಸಿಕೊಂಡು 3 ಕೋಟಿಗೆ ಒಟ್ಟು ಮಧ್ಯದ ಪಾರ್ಕಿಂಗ್ 4 ಸೆನ್ಸ್ ಜಾಗವನ್ನು ಖರೀದಿ ಮಾಡಿದಂತ ಸಂದರ್ಭದಲ್ಲಿ ಅದು ಒಟ್ಟು 13.5 ಸೆನ್ಸ್ ಜಾಗದಲ್ಲಿ ಒಂದು ಬಿಲ್ಡಿಂಗ್ ಆಗಬೇಕು ಎನ್ನುವಂತ ಯೋಚನೆ ಹಾಕಿಕೊಂಡು ನಾವು ಒಟ್ಟು 3 ಕೋಟಿ ವೆಚ್ಚದಲ್ಲಿ ಒಂದು ನೂತನವಾಗಿರತಕ್ಕಂಥ ಕಟ್ಟಡವನ್ನು ಪ್ರಾರಂಭ ಮಾಡಿದೆವು. ಅದರಲ್ಲಿ ನಮ್ಮ ಸಂಘದ ಗುದ್ದಲಿ ಪೂಜೆಯನ್ನು ಮಾಡಬೇಕು ಅನ್ನುವಂತ ಯೋಚನೆಯನ್ನು ಮಾಡಿದಾಗ ನಮ್ಮ ಅಷ್ಟಮಠಗಳಲ್ಲಿ ಒಂದು ಕಾಣೀರು ಮಠದ ಶ್ರೀ ಶ್ರೀ ವಿದ್ಯಾವಲ್ಲಭ ತೀರ್ಥ ಸ್ವಾಮೀಜಿಯವರ ದಿವ್ಯ ಹಸ್ತದಲ್ಲಿ ಮಾರ್ಚ್ 17ಗೆ ಪ್ರಾರಂಭಗೊಂಡು ಮೇ 20ಕ್ಕೆ ಅದರ ಕಾಮಗಾರಿಯನ್ನು ಪ್ರಾರಂಭಿಸಿಕೊಂಡು ಸುಮಾರು 7 ತಿಂಗಳ ಅಲ್ಲಿ ನಾವು ಅಚ್ಚುಕಟ್ಟಾಗಿ ಪ್ರಾಮಾಣಿಕವಾಗಿ ಎಲ್ಲ ಇಂಜಿನಿಯರ್ ಮತ್ತು ಕಾಂಟ್ರಾಕ್ಟರ್ನ ಸಹಕಾರದಿಂದ ನಮ್ಮೆಲ್ಲ ನಿರ್ದೇಶಕ ಸಿಬ್ಬಂದಿಗಳ ಸಹಕಾರದಿಂದ ಅಚ್ಚುಕಟ್ಟಾಗಿರ್ತಕ್ಕಂಥ ಒಂದು ನೂತನವಾಗಿರ್ತಕ್ಕಂಥ ಗೋದಾಮು ಮತ್ತು ಕಚೇರಿಯ ಕಟ್ಟಡವನ್ನು ರಚನೆಯನ್ನು ಮಾಡಿರುತ್ತೆ. ನಮ್ಮ ಚಾರ್ವಾಕ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಕಾಣಿಯರು ಇದರ ಶತಮಾನೋತ್ಸವದ ಈ ಶುಭ ಸಂದರ್ಭದಲ್ಲಿ ಈ ಸಂಸ್ಥೆಯಲ್ಲಿ ಮುಖ್ಯ ಕಾರ್ಯ ನಿರ್ವಹಣಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಅಶೋಕ ಗೌಡ PR ಅದ ನಾನು ಸಂಘದಲ್ಲಿ ಈ ಒಂದು ಅವಕಾಶ ಬಂದಿರುವುದು ಬಹಳಷ್ಟು ಹೆಮ್ಮೆ ಎನಿಸ್ತಿದೆ. ಸಂಘದ ಗೌರವಾನ್ವಿತ ಅಧ್ಯಕ್ಷರು, ಉಪಾಧ್ಯಕ್ಷರುಗಳು, ನಿರ್ದೇಶಕರು ಹಾಗೂ ವಿಶೇಷವಾಗಿ ನಮ್ಮ ಸಂಘದ ಬೆನ್ನೆಲುಬು ಆಗಿರುವಂತಹ ಸದಸ್ಯರುಗಳು ಹಾಗೂ ಇಲಾಖಾ ಅಧಿಕಾರಿಗಳ ಎಲ್ಲರ ಸಹಕಾರದಿಂದ ಕಳೆದ 13 ವರ್ಷಗಳಿಂದ ಸಂಘವು ಲಾಭದೊಂದಿಗೆ ಮುನ್ನಡೆದು 13 ವರ್ಷಗಳಿಂದ ನಮ್ಮ ಸಂಘದ ಸದಸ್ಯರಿಗೆ ಡಿವಿಡೆಂಡ್ ಅನ್ನು ವಿತರಿಸಿದ್ದೇವೆ. ಅಲ್ಲದೆ ಲೆಕ್ಕ ಪರಿಶೋಧನಾ ವರದಿಯಲ್ಲಿ ಕಳೆದ 10 ವರ್ಷಗಳಿಂದ ಎ ತರಗತಿಯಲ್ಲಿ ಮುನ್ನಡೆದಿದ್ದು ಸತತವಾಗಿ SDCC ಬ್ಯಾಂಕಿನಿಂದ 10 ವರ್ಷಗಳನ್ನು ಪ್ರಶಸ್ತಿ ಸ್ವೀಕರಿಸಿಕೊಂಡು ಈ ಸಂಘ ಮುನ್ನಡೆದಿದೆ. ಈ ನಡುವೆ ಕಳೆದ ಡಿಸೆಂಬರ್ನಲ್ಲಿ ಸಂಘದ ಆಡಳಿತ ಮಂಡಳಿಗೆ
ಚುನಾವಣೆ ನಡೆದು ನೂತನ ಆಡಳಿತ ಮಂಡಳಿ ಆಯ್ಕೆಯಾದ ಬಳಿಕ ಅಧ್ಯಕ್ಷರ ನೇತೃತ್ವದಲ್ಲಿ ಸಂಘದ ಯೋಜನೆಗಳು ಹಾಗೂ ಯೋಚನೆಗಳ ಒಂದು ಕಾರ್ಯರೂಪಕ್ಕೆ ಮುನ್ನುಡಿ ಬರೆಯಿತು. ಪ್ರಪ್ರಥಮವಾಗಿ ಸಂಘದ ವಿರುದ್ಧ ದಾಖಲಾಗಿದ್ದ ಸುಮಾರು 4 ಅತ್ಯಂತ ಕ್ಲಿಷ್ಟಕರವಾದ ಸಮಸ್ಯೆಗಳನ್ನು ಪರಿಹರಿಸುವ ಮೂಲಕ ಶತಮಾನೋತ್ಸವದ ಹಾದಿಗೆ ಸುಖಕರವಾದ ಪ್ರಯಾಣವನ್ನು ಲಭಿಸಿದೆ. ಸದಸ್ಯರ ಸುಮಾರು 20 ಲಕ್ಷದಷ್ಟು ಡಿವಿಡೆಂಡ್ ಅನ್ನು ಸಂಘಕ್ಕೆ ನೀಡುವಲ್ಲಿ ಸಂಘದ ಸದಸ್ಯರು ನೀಡಿದ ಸಹಕಾರ, ಆ ಹಣದಲ್ಲಿ ನಮ್ಮ ಸಂಘಕ್ಕೆ ಸುಮಾರು 4 ಸೆನ್ಸ್ ಜಾಗ ಖರೀದಿಗೆ ಪ್ರಯೋಜನವಾಗಿ ಹಿಂದಿನ ಆಡಳಿತ ಮಂಡಳಿ ಹಾಕಿಕೊಂಡಿದ್ದ ಸುಮಾರು 1.5 ಕೋಟಿ ವೆಚ್ಚದ ಕಟ್ಟಡ ನಿರ್ಮಾಣಕ್ಕೆ ಪೂರಕವಾಗಿ ಈ 4 ಸೆನ್ಸ್ ಜಾಗವನ್ನು ಸೇರಿಸಿಕೊಂಡು ಒಟ್ಟು 13.5 ಸೆನ್ಸ್ ಜಾಗದಲ್ಲಿ ಅಂದಾಜು 3 ಕೋಟಿ ವೆಚ್ಚದಲ್ಲಿ ಕಟ್ಟಡ ನಿರ್ಮಾಣ ಮಾಡಿ ಲೋಕಾರ್ಪಣೆ ಮಾಡುವಂತ ಒಂದು ಬೃಹತ್ ಉದ್ದೇಶಕ್ಕೆ ನಮ್ಮ ನೂತನ ಆಡಳಿತ ಮಂಡಳಿಯವರು ಕೈ ಹಾಕಿಕೊಂಡ್ರು. ಈ ಸಂದರ್ಭದಲ್ಲಿ ಸಂಘದ ಆಡಳಿತ ಮಂಡಳಿಯವರು ಅಧ್ಯಕ್ಷರ ನೇತೃತ್ವದಲ್ಲಿ ಪ್ರಥಮ ಸಭೆಯಲ್ಲಿ ಸಂಘದ ಸದಸ್ಯರಿಗೆ ಏನಾದರೂ ವಿಶೇಷ ಯೋಜನೆ ಮಾಡಬೇಕು ಎನ್ನುವ ಉದ್ದೇಶದಿಂದ ಸಂಘದ ಸದಸ್ಯರ ಠೇವಣಿಗಳಿಗೆ ಬಡ್ಡಿ ದರವನ್ನು ಹೆಚ್ಚಿಸಿ ಕಳೆದ ಡಿಸೆಂಬರ್ ಅಂತ್ಯದಿಂದ ಈ ಡಿಸೆಂಬರ್ ಅಂತ್ಯದವರೆಗೆ ಸುಮಾರು 3 ಕೋಟಿಯಷ್ಟು ಠೇವಣಿಗಳು ಹೆಚ್ಚುವರಿಯಾಗಿ ಜಮೆಯಾಗಿ ಸಂಘದ ಸದಸ್ಯರು ಸಂಘದ ಮೇಲಿನ ಗೌರವವನ್ನು ಹೆಚ್ಚಿಸಿದ್ದಾರೆ. ಅಲ್ಲದೆ ಸಂಘದಲ್ಲಿ ಸುಮಾರು ಸಂಘದ ನಂಬಿಕೆ ಮೇಲೆ ಸದಸ್ಯರ ನಂಬಿಕೆಯನ್ನು ಇಟ್ಟುಕೊಂಡು ಸುಮಾರು 4 ಕೋಟಿಯಷ್ಟು ಸಾಲವನ್ನು ನಾವು ಹೆಚ್ಚುವರಿಯಾಗಿ ವಿತರಿಸಿದ್ದು ಅಲ್ಲದೆ ಆ ಎಲ್ಲ ಸದಸ್ಯರು ಡಿಸೆಂಬರ್ 31, 2024 ಅಂತ್ಯಕ್ಕೆ ತಾವು ಪಡೆದುಕೊಂಡ ಎಲ್ಲ ಸಾಲವನ್ನು ಮರುಪಾವತಿಸುವ ಮೂಲಕ 100% ಸಾಲ ವಸೂಲಾತಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಲು ಈ ಸಂಘದ ಸದಸ್ಯರು ಹಾಗೂ ಎಲ್ಲ ಆಡಳಿತ ಮಂಡಳಿ ಅಧ್ಯಕ್ಷರು, ನಿರ್ದೇಶಕರು, ಉಪಾಧ್ಯಕ್ಷರು ಹಾಗೂ ಸಿಬ್ಬಂದಿಗಳು ಶ್ರಮಿಸಿದ್ದಾರೆ. ಇದಕ್ಕೆ ವಿಶೇಷವಾಗಿ ಎಲ್ಲರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಬಹುಶಃ ಈ ಶತಮಾನೋತ್ಸವದ ಸಂದರ್ಭದಲ್ಲಿ ಉಲ್ಲೇಖ ಮಾಡಲೇಬೇಕು ನಮ್ಮ ಅಧ್ಯಕ್ಷರ ಈ ಒಂದು ಶ್ರಮ, ಈ ನಮ್ಮೆಲ್ಲರಿಗೂ ಮಾರ್ಗದರ್ಶಕರಾಗಿ ಈ ಸಂಘದ ಪ್ರತಿ ಕಾರ್ಯದಲ್ಲೂ ಈ ಯಶಸ್ವಿಗೆ ಈ ಇಂದಿನ ಎಲ್ಲ ಆಡಳಿತ ಮಂಡಳಿಯರ ಆಶೀರ್ವಾದವೇನು, ಅವರು ಈ ಸಂಘಕ್ಕೆ ಅಧ್ಯಕ್ಷರಾಗಿ ಬಂದ ಬಳಿಕ ಈ ಸಂಘದ ರೂಪುರೇಷೆಗಳೇ ಬದಲಾವಣೆಗೊಂಡು ಇದೀಗ ಈ ಶತಮಾನೋತ್ಸವದ ಹೊಸ್ತಿಲಲ್ಲಿರುವ ಈ ಕಟ್ಟಡಕ್ಕೆ ನನ್ನಿಂದ ಹೆಚ್ಚುವರಿಯಾಗಿ ಅವರ ಒಂದು ಸೇವೆಯನ್ನು ನಾನಿಲ್ಲಿ ನೆನಪಿಸಲೇಕೊಳ್ಳಬೇಕಾಗ್ತದೆ. ಸುಮಾರು 16 ಜನ ಸ್ಥಾಪಕ ಸದಸ್ಯರಿಂದ ಈ ಸಂಘ ಆರಂಭವಾಗಿ ಇಂದಿಗೆ ಸುಮಾರು 2952 ಎ ತರಗತಿ ಸದಸ್ಯರು, ಸಿ ತರಗತಿ ಸದಸ್ಯರಾಗಿ ಸುಮಾರು 1700 ಸದಸ್ಯರು ಸೇರಿಕೊಂಡು ಈ ಸಂಘದ ಅಭಿವೃದ್ಧಿಗೆ ಪೂರಕವಾಗಿ ಎಲ್ಲ ಕೆಲಸ ಕಾರ್ಯಗಳು ನಡೆದು ಈ ಸಂಘ ಇದೀಗ ಶತಮಾನೋತ್ಸವದ ಹಂಚಿನಲ್ಲಿದೆ. ಎಲ್ಲರ ಸಂಪೂರ್ಣ ಸಹಕಾರದಿಂದ ಈ ಸಂಘದ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆಯಲಿ ಎಂದು ಆಶಿಸುತ್ತೇನೆ. ಕಾರ್ಯಕ್ರಮವನ್ನ ಮುಂದುವರಿಸುತ್ತಾ ನಮ್ಮ ಎಲ್ಲ ಗಣ್ಯ ಅತಿಥಿಗಳನ್ನ ಈ ಸಭೆಯ ಗಣಪತಿಂ ಮನಸಾ ಸ್ಮರಾಮಿ ಮಹಾಗಣಪತಿಂ ಮನಸಾ ಸ್ಮರಾಮಿ ಮಹಾಗಣಪತಿಂ ಮನಸಾ ಸ್ಮರಾಮಿ ಮಹಾಗಣಪತಿಂ ಮನಸಾ ಸ್ಮರಾಮಿ ಮಹಾಗಣಪತಿಂ ಮನಸಾ ಸ್ಮರಾಮಿ ವಸಿಷ್ಠ ವಾಮದೇವಾದಿವಂದಿತ ಮಹಾಗಣಪತಿಂ ಮನಸಾ ಸ್ಮರಾಮಿ ವಸಿಷ್ಠ ವಾಮದೇವಾದಿವಂದಿತ ಮಹಾಗಣಪತಿಂ ಮಹಾದೇವಸುತಂ ಮಹಾದೇವಸುತಂ ಗುರುಗುಹನುತಂ ಮಹಾದೇವಸುತಂ ಗುರುಗುಹನುತಂ ಮಾರುಕೋಟಿ ಪ್ರಕಾಶಂ ಶಾಂತಂ ಮಾರುಕೋಟಿ ಪ್ರಕಾಶಂ ಶಾಂತಂ ಮಹಾಕಾವ್ಯ ನಾಟಕಾದಿ ಪ್ರಿಯಂ ಮಹಾಕಾವ್ಯ ನಾಟಕಾದಿ ಪ್ರಿಯಂ ಮೂಷಿಕ ವಾಹನ ಮೋದಕ ಪ್ರಿಯಂ ಮೂಷಿಕ ವಾಹನ ಮೋದಕ ಪ್ರಿಯಂ ಮಹಾಗಣ
ವಂದಿತ ಮಹಾ ಗಣಪತಿ. ಒಂದಿಲ್ಲ ಒಂದು ರೀತಿಯಲ್ಲಿ ನೇರವಾಗಿ ಪ್ರಯೋಜನವನ್ನ ಈ ಕೃಷಿ ಪತ್ತಿನ ಸಹಕಾರಿ ಸಂಘದ ಮೂಲಕವಾಗಿ ತಲುಪಿಸ್ತಕ್ಕಂತ ಕೆಲಸವನ್ನ ಮಾಡಿ ಬಹುಶಃ ಅನೇಕ ಜಟಿಲ ಸಮಸ್ಯೆಗಳು ಮುಂದಿದ್ದರೂ ಕೂಡ ತನ್ನ ಅತ್ಯದ್ಭುತವಾದಂತಹ ಸಂಘಟನಾ ಚಾತುರ್ಯತೆ ಹಾಗೂ ಉತ್ತಮ ನಾಯಕತ್ವದೊಂದಿಗೆ ಎಲ್ಲವನ್ನ ಕೂಡ ಸುಲಲಿತಗೊಳಿಸಿ ಸಮಸ್ಯೆಗಳಿಂದ ಮುಕ್ತವಾಗಿ ಶತಮಾನದ ಸಂಭ್ರಮದ ಕಟ್ಟಡವನ್ನ ಎದ್ದು ನಿಲ್ಲಿಸುವಲ್ಲಿ ಯಶಸ್ವಿಯಾಗಿರತಕ್ಕಂತ ಹೆಮ್ಮೆಯ ನಾಯಕ ಗಣೇಶ್ ಉದನಡ್ಕರ್ ಅವರ ಮುಖಾಂತರವಾಗಿ ಈ 9 ಕಾರ್ಯಕ್ರಮಗಳು ಕೂಡ ಸಂಘದ ಯಾವುದೇ ಹಣವನ್ನ ಬಳಸದೆ ದಾನಿಗಳ ಪರವೂರ ಮಹನೀಯರ ಎಲ್ಲರ ಸಹಕಾರವನ್ನ ಪಡೆದುಕೊಂಡು ಇಂತಹ ಒಂದು ಅದ್ಭುತ ಕಾರ್ಯಕ್ರಮದ ಜೊತೆಗೆ 3 ಕೋಟಿ ವೆಚ್ಚದಲ್ಲಿ ವಿಸ್ತೃತ ಪ್ರಧಾನ ಕಚೇರಿ ಗೋದಾಮು ಕಟ್ಟಡವನ್ನ ನಿರ್ಮಿಸಿ ಇಂದು ಲೋಕಾರ್ಪಣೆ ಮಾಡಿದ್ದಾರೆ. ಶುಭಾಶೀರ್ವಾದದೊಂದಿಗೆ ಕೃಷಿ ಮೇಳ ಕಾರ್ಯಕ್ರಮ 13/11/2025 ಪ್ರಾರಂಭಗೊಂಡು ಇವತ್ತು ಅಧಿಕೃತ 9 ಕಾರ್ಯಕ್ರಮಗಳನ್ನು ಮುಗಿಸಿಕೊಂಡು ಇವತ್ತು ನಾವು ಸ್ವಾಮೀಜಿಯ ದಿವ್ಯ ಉಪಸ್ಥಿತಿಯಲ್ಲಿ ನೂತನವಾಗಿರ್ತಕ್ಕಂಥ ನಮ್ಮೆಲ್ಲ ರೈತರ ಅವಿಸ್ಮರಣೀಯ ದಿನವಾಗಿರ್ತಕ್ಕಂಥ ಹಿಂದಿನ ಹಿರಿಯರು ಕಟ್ಟಿದಂಥ ಸಂಘ ಇವತ್ತು ಅದನ್ನು ನಾವೆಲ್ಲರೂ ಸೇರಿಕೊಂಡು ಆ ಶತಮಾನೋತ್ಸವ ಸಂಭ್ರಮ ಆಚರಣೆಯಲ್ಲಿ ನಮ್ಮ ಸ್ವಾಮೀಜಿಯ ದಿವ್ಯ ಮಾರ್ಗದರ್ಶನದೊಂದಿಗೆ ದಿವ್ಯ ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ನಡೀಬೇಕು ಅಂತ ಎಲ್ಲ ಊರಿನ ಪ್ರಮುಖರು ಆಡಳಿತ ಮಂಡಳಿ ಯೋಚನೆ ಮಾಡಿದ ರೀತಿಯಲ್ಲಿ ನಮ್ಮ ಜೊತೆ ಸ್ವಾಮೀಜಿಯವರು ಸಮಯಕ್ಕೆ ಸರಿಯಾಗಿ ಬಂದು ನಮ್ಮ ನೂತನವಾಗಿರ್ತಕ್ಕಂಥ 3 ಕೋಟಿಯ ಕಟ್ಟಡದ ದೀಪ ಪ್ರಜ್ವಲನೆ ಮುಖಾಂತರ ನಮ್ಮ ಜೊತೆ ಉಪಸ್ಥಿತಕ್ಕಂಥ ಸ್ವಾಮೀಜಿಯ ಪಾದಗಳಿಗೆ ವಂದಿಸುತ್ತಾ ತಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ನಮ್ಮ ದೀಪ ಪ್ರಜ್ವಲನೆ ಮಾಡಬೇಕು ಅಂತ ಕೇಳಿಕೊಂಡಾಗ ನಮ್ಮ ನೂತನವಾಗಿರ್ತಕ್ಕಂಥ ಸಂಸದರು ನಮ್ಮ ಸಂಸದಾದ ನಂತರ ನಮ್ಮ ಪ್ರಥಮವಾಗಿ ಕಾಣೆರಿಗೆ ಆಗಮಿಸುವ ಜೊತೆ ನಮ್ಮ 100 ವರ್ಷದ ಕಟ್ಟಡದ ಕಾರ್ಯಕ್ರಮದಲ್ಲಿ ಇರಬೇಕು ಅಂತ ಕೇಳಿಕೊಂಡಾಗ ಬಹಳ ಒತ್ತಡದ ಮಧ್ಯೆ ಅವರು ಕೇಳಿಕೊಂಡಾಗ ಬಹಳ ಖುಷಿಯಿಂದ ಒಪ್ಪಿಕೊಂಡ್ರು. ಆನಂತರ ಅವರಿಗೆ ಕಾರ್ಯಕ್ರಮ ನಿಮಿತ್ತ ನಿನ್ನೆಯಿಂದ ಸಮಸ್ಯೆಗಳಿದ್ರು. ನಮ್ಮ ಈ ಭಾಗದ ಜನರ ರೈತರ ಮೇಲೆ ಪ್ರೀತಿ ಇಟ್ಟು ಆಡಳಿತ ಮಂಡಳಿಯ ಪ್ರೀತಿ ಇಟ್ಟು ನಮ್ಮ ಈ ಭಾಗದ ಬಹಳಷ್ಟು ಕನಸುಗಳಿದೆ. ನಮ್ಮ ಯುವ ನಾಯಕರಾಗಿದ್ದುಕೊಂಡು ರೈಲ್ವೆ ಬೇರೆ ಬೇರೆ ಸಮಸ್ಯೆಗಳನ್ನು ನಿಭಾಯಿಸತಕ್ಕಂತ ಒಬ್ಬ ಗೌರವಾನ್ವಿತ ಸಂಸದರಾಗಿದ್ದಾರೆ. ಅವರು ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಅವರು ಮುಂದೆ ದೀಪ ಪ್ರಜ್ವಲನೆ ಮಾಡಲಿಕ್ಕೆ ತಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ನೂತನ ಕಟ್ಟಡದ ಅನಾವರಣ ಕಾರ್ಯಕ್ರಮಕ್ಕೆ ಮಾನ್ಯ ಸಹಕಾರಿ ರತ್ನ ಎಂ.ಎನ್. ರಾಜೇಂದ್ರ ಕುಮಾರ್ ಇರಬೇಕಿತ್ತು. ಅವರನ್ನು ನಮ್ಮ ತಾಲೂಕಿನ ನಿರ್ದೇಶಕರು ನಮ್ಮೆಲ್ಲರ ಮಾರ್ಗದರ್ಶಕರು ಎಲ್ಲ ಸಮಸ್ಯೆಗಳಿಗೆ ಸ್ಪಂದಿಸುವಂತ ಒಬ್ಬ ನಾಯಕರಾಗಿರ್ತಕ್ಕಂಥ ಶಶಿಯಣ್ಣ ಮುಖಾಂತರ ಕೇಳಿಕೊಂಡಿದ್ದೆವು. ಅವರು ನಿನ್ನೆ ತನಕ ಬರಬೇಕಿತ್ತು, ಅನಾರೋಗ್ಯ ಕಾರಣಕ್ಕಾಗಿ ಇಲ್ಲಿಗೆ ಬರಲಿಕ್ಕೆ ಆಗುದಿಲ್ಲ ಅಂತ ಹೇಳುವಂತ ತಿಳಿಸಿದ್ದಾರೆ. ಅವರ ಆ ಉಪಸ್ಥಿತಿಯನ್ನು ನಮ್ಮ ಶಶಿಯಣ್ಣ ಮಾಡಬೇಕು ಅಂತ ಕೇಳಿಕೊಂಡಾಗ ಬಹಳ ಪ್ರೀತಿ ಇಟ್ಟು ನಮ್ಮ ಜೊತೆ ಸೇರಿಕೊಂಡು ನಮ್ಮೆಲ್ಲ ಈ ಸಂಘದ ಅಭಿವೃದ್ಧಿಗೆ ಅವರ ಕೊಡುಗೆ ಹಿಂದೆ ಇತ್ತು. 1 ವರ್ಷದಿಂದ ಅಧ್ಯಕ್ಷರಾದ ನಂತರ ನನ್ನ ಜೊತೆ ಎಲ್ಲ ಟೆಕ್ನಿಕಲ್ ಸಮಸ್ಯೆಗಳಿದ್ದಂತ ಸಂದರ್ಭದಲ್ಲಿ ಅವರು ನನ್ನ ಜೊತೆ ನಿಂತ ಒಬ್ಬ ಸಮರ್ಥ ನಾಯಕ ನಮ್ಮ ಶಶಿಯಣ್ಣ. ಹಾಗಾಗಿ ಶಶಿಯಣ್ಣನನ್ನು ನಾನು ಸ್ವಾಗತಿಸುತ್ತಾ ಅದರ ಜೊತೆ ಅವರು ಹೊಸ ಯೂನಿಯನ್ ಅಧ್ಯಕ್ಷರ ಜಿಲ್ಲೆಯ ಅಧ್ಯಕ್ಷರಾಗಿದ್ದಾರೆ. ಅವರಿಗೆ ಅದರ ಜೊತೆ ಒಟ್ಟಿಗೆ 2ಕ್ಕೂ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಕ್ಷೇತ್ರದ ಗೌರವಾನ್ವಿತ ಶಾಸಕರು ಎಲ್ಲ ಕಾರ್ಯಕ್ರಮಗಳಲ್ಲಿ ನಮ್ಮ ಜೊತೆ ಇದ್ದುಕೊಂಡು ಮೊನ್ನೆ ಕೃಷಿ ಮೇಳದ ಉದ್ಘಾಟನಾ ಕಾರ್ಯಕ್ರಮದಲ್ಲೂ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಇವತ್ತು ಕಾರ್ಯಕ್ರಮ ಒತ್ತಡ ಇದ್ರು, ಬೆಂಗಳೂರಿನಲ್ಲಿ ತುರ್ತು ಮೀಟಿಂಗ್ ಇದ್ರು, ಅದನ್ನು ಕ್ಯಾನ್ಸಲ್ ಮಾಡಿ ನಮ್ಮ ಜೊತೆ ಇವತ್ತು ರೈತರ ಜೊತೆ ಇರಬೇಕು, ಈ ರೀತಿ ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇರಬೇಕು ಅಂತ ಪ್ರೀತಿ ಇಟ್ಟು ಬಂದಿರತಕ್ಕಂತ ಗೌರವಾನ್ವಿತ ಶಾಸಕರನ್ನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಹಿಂದಿನ ಶಾಸಕರು, ಮಾಜಿ ಸಚಿವರು ನಮ್ಮ ಈ ಭಾಗದಲ್ಲಿ ಬಹಳಷ್ಟು ಅಭಿವೃದ್ಧಿಗೆ ಕಾರಣಕರ್ತರಾಗಿ ನಮ್ಮ ಸಂಘದ ಬೆಳವಣಿಗೆಯಲ್ಲಿ ತನ್ನದೇ ಪಾತ್ರವನ್ನು ವಹಿಸಿಕೊಂಡು ಸಹಕರಿಸಿದಂತ ಮಾನ್ಯ ಮಾಜಿ ಸಚಿವರಾಗಿರ್ತಕ್ಕಂಥ ಗೌರವಾನ್ವಿತ ಎಸ್ ಸಂಗಾರಿದ್ದೀರಿ, ತಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಕೆಎಂಎಫ್ನ ಉಪಾಧ್ಯಕ್ಷರು ನನ್ನ ಜೊತೆ, ನಾನು ಅವರ ಜೊತೆ 5 ವರ್ಷ PLD ಬ್ಯಾಂಕ್ ನಿರ್ದೇಶಕರಾಗಿ ನನಗೆ ಮಾರ್ಗದರ್ಶನ ನೀಡಿದಂತ ಈ BCC ಬ್ಯಾಂಕಿನ ನಿರ್ದೇಶಕರಾಗಿರ್ತಕ್ಕಂಥ ಗೌರವಾನ್ವಿತ SP ಜಯರಾಮ್ ಇದ್ದೀರಿ, ತಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಸಂಘದ ಹಿಂದಿನ ಅಧ್ಯಕ್ಷರುಗಳು, ಎಲ್ಲ ಅಧ್ಯಕ್ಷರುಗಳು ಸುಮಾರು 1951ರಿಂದ 2024 ತನಕ 15 ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದ್ದೀರಿ.
ಎಲ್ಲ ಅಧ್ಯಕ್ಷರನ್ನು ಗುರುತಿಸುವ ಜೊತೆಗೆ ಈ ಜಾಗಕ್ಕೆ ಸಂಬಂಧಪಟ್ಟ ಹಾಗೆ 4 ಜನ ನಮ್ಮ ಜೊತೆ ನಿಂತು ನಮ್ಮ ಎದುರು ಕೂತಿದ್ದಾರೆ. ಕರಿಮಿಚ್ಚ ಅವರು ಬಂದಿದ್ದಾರೆ. ಅವರ ಜಾಗ 4 ಸೆನ್ಸ್ ಇತ್ತು. ಅದನ್ನು ಮಾತುಕತೆ ಮುಖಾಂತರ ಮಾಡಬೇಕಂತ ಯೋಚನೆ ಮಾಡಿದಾಗ ನಿರಂಜನಾಚಾರ್ಯರು, ವ್ಯವಸ್ಥಾಪಕರು ಮಾಜಿ ಮೋಹನ್ಗೌಡ ಇಡ್ಯಾಡ್ಕ, UP ರಾಮಕೃಷ್ಣರು ಇವರನ್ನೆಲ್ಲ ಸೇರಿಸಿಕೊಂಡು ಇಂದಿನ ಅಧ್ಯಕ್ಷರಾಗಿರ್ತಕ್ಕಂಥ ಆನಂದಗೌಡರು ಇವರನ್ನು ಸೇರಿಸಿಕೊಂಡು ಮಾತಾಡಬೇಕು ಅಂತ ಆದಾಗ ಆ ಜಾಗ ಮಾತುಕತೆ ಮುಖಾಂತರ ಅಬ್ದುಲ್ ಕರೀಂ ಅವರು ನಮ್ಮ ಸಂಘದ ಮೇಲೆ ಪ್ರೀತಿ ಇಟ್ಟು ಆ ಜಾಗವನ್ನು ಕೊಟ್ಟ ಕಾರಣಕ್ಕಾಗಿ ಇವತ್ತು ನಮಗೆ ಅಚ್ಚುಕಟ್ಟಾಗಿರ್ತಕ್ಕಂಥ ಕಟ್ಟಡ ನಿರ್ಮಾಣ ಮಾಡಲಿಕ್ಕೆ ಆಗಿದೆ. ಆ ಕಟ್ಟಡಕ್ಕೆ ಸಹಕರಿಸಿದಂತ ಎಲ್ಲ ಅತಿಥಿಗಳನ್ನು ಮುನ್ನೆಯ ಕಾರ್ಯಕ್ರಮದಲ್ಲಿ ಇರಬೇಕು ಅಂತ ಕೇಳಿಕೊಂಡಿದ್ದೆವು. ಮೋಹನ್ಗೌಡ ಇಟ್ಯಾಡ್ಕ ಅವರು ಬೆಂಗಳೂರಿನಲ್ಲಿರುವ ಕಾರಣಕ್ಕೆ ಬರ್ಲಿಕ್ಕೆ ಆಗಲಿಲ್ಲ ಅಂತ ಇವತ್ತು ಅವರನ್ನು ಸೇರಿಸಿಕೊಂಡಿದ್ದೇವೆ. ಹಾಗಾಗಿ ನಮ್ಮೆಲ್ಲರ ಮಾರ್ಗದರ್ಶಕರಾಗಿರ್ತಕ್ಕಂಥ ಮೋಹನ್ಗೌಡ ಇಟ್ಯಾಡ್ಕ ತಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಿದ್ದೇನೆ. ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತಿನ ಅಧ್ಯಕ್ಷರು, ನಾನು ಗ್ರಾಮ ಪಂಚಾಯತಿನ ಸಹೋದ್ಯೋಗಿ ಇದ್ರು ಪ್ರತಿ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರು ಅಂತ ತಿಳಿಯದೆ ಈ ಸಂಘದ ಸದಸ್ಯನಾಗಿ ಪ್ರತಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇರತಕ್ಕಂಥ ಗೌರವಾನ್ವಿತ ಅಧ್ಯಕ್ಷರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಗೌರವಾನ್ವಿತ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಅವರು ನಮ್ಮ ಜೊತೆ ಎಲ್ಲ ಕಾರ್ಯಕ್ರಮದಲ್ಲಿ ಸಹಕರಿಸಿದ ತಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಸಂಘದ ಉಪಾಧ್ಯಕ್ಷರು ಹಾಗೂ ನಿರ್ದೇಶಕ ಬಂಧುಗಳು, ನಾನು ನಿಮಿತ್ತ ಮಾತ್ರ ಅಧ್ಯಕ್ಷನಾಗಿದ್ದೇನೆ. ಎಲ್ಲ ಕಾರ್ಯಕ್ರಮಗಳು ಆಗಬೇಕಿದ್ರೆ ಅವರ ಮನೆಯ ಕಾರ್ಯಕ್ರಮ ರೀತಿಯಲ್ಲಿ 1 ತಿಂಗಳು ಮನೆಯ ಎಲ್ಲ ಕೆಲಸಗಳನ್ನು ಬಿಟ್ಟು ಇಷ್ಟು ನಾವು ಒಂದು 9 ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ಈಗಾಗಲೇ ಉಲ್ಲೇಖವನ್ನು ಮಾಡಿದ್ರು. ಯಾವುದೇ 9 ಕಾರ್ಯಕ್ರಮ ರೈತರ ಹಣವನ್ನು ಉಪಯೋಗ ಮಾಡದೆ ಎಲ್ಲ ದಾನಿಗಳ ಮುಖಾಂತರ 1200 ಮನೆಗಳನ್ನು ಮುಟ್ಟುವ ರೀತಿಯಲ್ಲಿ 1547 ಮನೆಗಳಿಗೆ ನಾವು ಸಂಪರ್ಕ ಮಾಡತಕ್ಕಂಥ ಕೆಲಸ ಆದಾಗ ನನ್ನ ಜೊತೆ ನಿಂತದ್ದು ಉಪಾಧ್ಯಕ್ಷರು, ನಿರ್ದೇಶಕರು, ಅವರೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಸಂಘದ ಕ್ರಿಯಾಶೀಲವಾಗಿರ್ತಕ್ಕಂಥ CO ಅವರಿದ್ದಾರೆ. ಒಬ್ಬ ಆಡಳಿತ ಮಂಡಳಿ ಮಾಡಬೇಕಾದ್ರೆ CO ಅವರ ಪಾತ್ರ ಮುಖ್ಯ ಇರುತ್ತೆ. ಅವರು ಪೂರ್ತಿ ನಮಗೆ ಸಹಕಾರವನ್ನು ಕೊಡೋದರ ಜೊತೆ ಅವರ ಜೊತೆ ಇರ್ತಕ್ಕಂಥ ಎಲ್ಲ ಸಿಬ್ಬಂದಿಗಳು ನಿನ್ನೆ ರಾತ್ರಿ 1 ಗಂಟೆ ತನಕ ನಮ್ಮ ಜೊತೆ ಸಿಬ್ಬಂದಿಗಳಿದ್ರು. 1 ಗಂಟೆ ತನಕ ದುಡಿದು 1 ವಾರದಿಂದ ನಾವು ಅವ್ರು ಯಾವತ್ತೂ ದುಡಿದಂಥದ್ದು ಕಾಣುವುದಿಲ್ಲ. ಈ ಸಂಘದ ಬೆಳವಣಿಗೆಗೆ ಮತ್ತು ಎಲ್ಲ ಕಾರ್ಯಕ್ರಮಕ್ಕೆ ದುಡಿದಂತ ಎಲ್ಲ ಸಿಬ್ಬಂದಿಗಳನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಕಾರ್ಯಕ್ರಮದಲ್ಲಿರ್ತಕ್ಕಂಥ ಪತ್ರಕರ್ತ ಮಿತ್ರರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಸ್ಥಳದಾನವನ್ನು ಕೊಟ್ಟಂತ ಜವಾನ್ ಅಂಡ್ ಪುತ್ತು ಬಿಹಾರಿ ಅವರು ಆ ಕಾಲಘಟ್ಟದಲ್ಲಿ 1980ರಲ್ಲಿ CP ಜಯರಾಮಗೌಡರು ಅಧ್ಯಕ್ಷರಾಗಿದ್ದಂತ ಸಂದರ್ಭ 1976ರಲ್ಲಿ ಚಾರ್ವಾಕ ಮುದ್ದೋದಲ್ಲಿ 4 ಸೆನ್ಸ್ ಜಾಗವನ್ನು ಮಂಜೂರಾತಿಗೊಳಿಸಿದ್ರು. ಚಾರ್ವಾಕ ಗ್ರಾಮದಲ್ಲಿ ಶಂಕರ್ ನಾರಾಯಣ ಭಟ್ ಎಂಬುವರು 1926ರಲ್ಲಿ 15 ಸೆನ್ಸ್ ಜಾಗವನ್ನು ದಾನವಾಗಿ ಕೊಟ್ಟರು. 81ರಲ್ಲಿ ಪುತ್ತು ಬಿಹಾರಿ ಅವರು 5 ಸೆನ್ಸ್ ಜಾಗವನ್ನು ಕಾನೂರಿನ ಪ್ರಧಾನ ಕಚೇರಿಗೆ ದಾನವಾಗಿ ಕೊಡ್ತಾರೆ. ಮತ್ತೆ 4 ಸೆನ್ಸಿನ ಅವಶ್ಯಕತೆ ಇರುವಂತಹ ಸಂದರ್ಭದಲ್ಲಿ ಮತ್ತೆ ಅವರು 430 ಸೆನ್ಸ್ ಅನ್ನು ದಾನವಾಗಿ ಕಾನೂರಿನಲ್ಲಿ ಕೊಟ್ಟಿರ್ತಾರೆ. ಪ್ರಸ್ತುತ 2009ರಲ್ಲಿ ಆ ಜಾಗವನ್ನು ಮಾಡಿಕೊಂಡು ದೋಲ್ಪಾಡಿ ಬ್ರಾಂಚ್ ಅಲ್ಲಿ 1995ರಲ್ಲಿ ಲೀಲಾವತಿ ಅವರು ನಮಗೆ ಸ್ವಾಧೀನದಲ್ಲಿರ್ತಕ್ಕಂಥ ಜಾಗವನ್ನು ದಾನವಾಗಿ ಕೊಡುವುದರ ಮುಖಾಂತರ ಇವರೆಲ್ಲ ದಾನಿಗಳು ಮನೆಯವರಿದ್ದೀರಿ, ಅವರನ್ನೆಲ್ಲರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ 4 ಜಾಗದ ಅವಧಿಯಲ್ಲಿ CP ಜಯರಾಮಗೌಡರ ಅಧ್ಯಕ್ಷತೆಯಲ್ಲಿ ಅದು ನಡೆದಿದೆ. ಹಾಗಾಗಿ ಅವರ ಧರ್ಮಪತ್ನಿ ಆಗಿರ್ತಕ್ಕಂಥ ಸಿಕ್ಕಿಯ ಚಂದ್ರಕಲಾ ಇದ್ದೀರಿ, ತಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಪಾರ್ಟಿಯ ಮಂಡಲದ ಅಧ್ಯಕ್ಷರು ಆಗಿರ್ತಕ್ಕಂಥ ಗೌರವಾನ್ವಿತ ವೆಂಕಟವಲ್ಲಭ ಇದ್ದೀರಿ, ತಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಪ್ರಧಾನ ಕಾರ್ಯದರ್ಶಿಗಳು ಜನತಾ ಪಾರ್ಟಿ ಸುಳ್ಯ ಮತ್ತು ಅಲಂಕಾರ ಉಪಾಧ್ಯಕ್ಷರಾಗಿರ್ತಕ್ಕಂಥ ಪ್ರದೀಪ್ ಇದ್ದೀರಿ, ತಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಜಿಲ್ಲೆಯ ಉಪಾಧ್ಯಕ್ಷರು ನನ್ನ ಮಾರ್ಗದರ್ಶಕರು ಕಡಬ ಕೃಷಿ ಅಧ್ಯಕ್ಷರಾಗಿರ್ತಕ್ಕಂಥ ರಾಕೇಶ್ ಇದ್ದೀರಿ, ತಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. APMC ಅಧ್ಯಕ್ಷರು ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ದಿನೇಶ್ ಮೇದಿದ್ರು, ತಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಿದ್ದೇನೆ. ನಮ್ಮ ಜೊತೆ ರಸ್ತೆಯ ಉದ್ಘಾಟನೆಯನ್ನು ನೆರವೇರಿಸಿ ಕಾರ್ಯಕ್ರಮ ನಿಮಿತ್ತ ತೆರಳಿರುವಂತಹ ಕಿಶೋರ್ ಕುಮಾರ್ ಬೊಟ್ಯಾಡಿ MLC ಈಗಾಗಲೇ ಆಗಮಿಸಿ ತೆರಳಿದ್ದಾರೆ, ಅವರನ್ನು ಪ್ರೀತಿಪೂರ್ವಕ ಅನುಪಸ್ಥಿತಿಯಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಪುತ್ತೂರು PLD ಬ್ಯಾಂಕಿನ ಅಧ್ಯಕ್ಷರ ಭಾಸ್ಕರ ಜಲಂಪಾಡಿ ಇದ್ದೀರಿ, ತಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ನಗರಸಭೆಯ ಸದಸ್ಯರು ಸುಳ್ಯ ಬ್ಲಾಕ್ ಕಾಂಗ್ರೆಸ್ಸಿನ ಮಾಜಿ ಅಧ್ಯಕ್ಷರಾಗಿ ನಮ್ಮ ಈ ಸಂಘದ ಸದಸ್ಯರಾಗಿ ನಮ್ಮೆಲ್ಲ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಸಹಕರಿಸತಕ್ಕಂತ ವೆಂಕಪ್ಪ ಮಾಚಿಲ ಇದ್ದೀರಿ, ತಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ರಾಜ್ಯ ಕಾರ್ಯಕಾರಿಣಿ ಸದಸ್ಯರು ಸಹಕಾರಿಯ ನಾಯಕರು ಆಗಿರ್ತಕ್ಕಂಥ ಉದರೈ ಮಾದೋಡಿ ಇದ್ದೀರಿ, ತಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಪ್ರಗತಿ ವಿದ್ಯಾಸಂಸ್ಥೆಯ ಸಂಚಾಲಕರಾಗಿರ್ತಕ್ಕಂಥ ಜಯಸೂರ್ಯ ರೈ ಇದ್ದೀರಿ, ತಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ.
ಎಲ್ಲ ಸಂಘದ 15 ಅಧ್ಯಕ್ಷರುಗಳಿದ್ದೀರಿ, 16 ಉಪಾಧ್ಯಕ್ಷರುಗಳಿದ್ದೀರಿ, ಸಂಘಕ್ಕೆ ದುಡಿದ 73 ನಿರ್ದೇಶಕರುಗಳಿದ್ದೀರಿ, ಅವರ ಮನೆಯವರಿದ್ದೀರಿ, ದಿವಂಗತರಾದ ಸಂದರ್ಭದಲ್ಲಿ ಅವರ ಮನೆಯವರು ಇದ್ದೀರಿ. ಅದೇ ರೀತಿ ಅನ್ಯಾನ್ಯ ಜವಾಬ್ದಾರಿ ಹೊಂದಿರತಕ್ಕಂಥ ಎಲ್ಲ ಬಂಧುಗಳಿದ್ದೀರಿ, ತಾಲೂಕಿನ ಎಲ್ಲ ಅಧ್ಯಕ್ಷರುಗಳಿದ್ದೀರಿ, ಉಪಾಧ್ಯಕ್ಷರುಗಳಿದ್ದೀರಿ, ಸಿಒಗಳಿದ್ದೀರಿ, ನಿರ್ದೇಶಕ ಬಂಧುಗಳಿದ್ದೀರಿ, ನಮ್ಮ ಜಿಲ್ಲಾ ಪಂಚಾಯತಿನ ಮಾಜಿ ಸದಸ್ಯರುಗಳಾಗಿರ್ತಕ್ಕಂಥ ಪ್ರಮೀಳಾ ಜನಾರ್ದನ್ ಇದ್ದೀರಿ, ಅದೇ ರೀತಿ ಪುಷ್ಪಾವತಿ ಕಲ್ವಾಜಿ ಇದ್ದೀರಿ, ನಮ್ಮ ಜಿಲ್ಲಾ ಪಂಚಾಯತಿನ ಮಾಜಿ ಅಧ್ಯಕ್ಷರು ನಮ್ಮೆಲ್ಲರ ಆದರಣೀಯರಾಗಿರ್ತಕ್ಕಂಥ ಆಶಾ ತಿಮ್ಮಪ್ಪರವರು ಇದ್ದೀರಿ. ಅದೇ ರೀತಿ ಬಂದಿರತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರನ್ನು ಒಂದೇ ಮಾತಿನಲ್ಲಿ ಸ್ವಾಗತಿಸುತ್ತಾ ಎಲ್ಲ ಕಾರ್ಯಕ್ರಮ ಆಗಬೇಕಿದ್ರೆ ನಮ್ಮ ಕೇಂದ್ರ ಬಿಂದು ಆಗಿರ್ತಕ್ಕಂಥ ನಮ್ಮ ಸದಸ್ಯರು ಈ ವರ್ಷ ನಮಗೆ ಲಾಭಾಂಶ 20 ಲಕ್ಷ ಲಾಭಾಂಶ ನಮ್ಮ ಸಂಘದಲ್ಲಿ ಕಳೆದ ಅವಧಿಯಲ್ಲಿ ಕೊಡ್ಲಿಕ್ಕೆ ವಿತರಣೆಗೆ ಇತ್ತು. ಅದನ್ನು 20 ಲಕ್ಷ ಲಾಭಾಂಶವನ್ನು ನಮ್ಮ ಸಂಘಕ್ಕೆ ಪೂರ್ಣ ಮನಸ್ಸಿನಿಂದ ಕೊಟ್ಟಂತ ಸದಸ್ಯರು 2947 ಸದಸ್ಯರು ನಮ್ಮ ಸಂಘದಲ್ಲಿದ್ದಾರೆ. 2947 ಸದಸ್ಯರು ಎಲ್ಲ ನಮ್ಮ ಸಂಘಕ್ಕೆ ಪೂರ್ಣ ಪ್ರಮಾಣದಿಂದ ಕೊಟ್ಟ ಕಾರಣಕ್ಕಾಗಿ ನಮಗೆ ಅಧಿಕಾರದ ರೀತಿಗೆ ನಮಗೆ ಎಲ್ಲಿಗೂ ಹಣದ ಅವಶ್ಯಕತೆ ಆಗಲಿಲ್ಲ. ಹಾಗಾಗಿ ಆ ರೀತಿಯಲ್ಲಿ ಇರ್ತಕ್ಕಂಥ ಎಲ್ಲ ನನ್ನ ಸಂಘದ ಗೌರವಾನ್ವಿತ ಸದಸ್ಯರನ್ನು ಮಗದೊಮ್ಮೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಆ ಸಂಘದ ಸದಸ್ಯರಿಗೆ ಇವತ್ತೊಂದು ವಿಶೇಷವಾಗಿರ್ತಕ್ಕಂಥ ಯೋಜನೆಯನ್ನು ಹಾಕಿಕೊಂಡಿದ್ದೇವೆ. ಅದೆಲ್ಲಿಯೂ ಪತ್ರಿಕೆ ಅಥವಾ ಎಲ್ಲಿಯೂ ಪ್ರಕಟವನ್ನು ಮಾಡಿರಲಿಲ್ಲ. ನಾವು ನಮಗೆ ಸಂಘಕ್ಕೆ ಕೊಟ್ಟಿರ್ತಕ್ಕಂಥ ಅದು 10 ರೂಪಾಯಿಂದ ಹಿಡಿದು 7,600 ರೂಪಾಯಿಗೆ ಒಬ್ಬ ರೈತ ನಮಗೆ ಸಂಘಕ್ಕೆ ಡಿವಿಡೆಂಡ್ ಅನ್ನು ಕೊಟ್ಟಿದ್ದಾನೆ. ಆ ಎಲ್ಲ ಡಿವಿಡೆಂಟಿನ ರಸೀದಿಯನ್ನು ಎಲ್ಲ ಮನೆಗಳಿಗೆ ಮುಟ್ಟಿಸುವಂತ ಕೆಲಸ ಆಡಳಿತ ಮಂಡಳಿ ಸಿಬ್ಬಂದಿ ಮಾಡಿದೆ. ಆ ರೈತನಿಗೆ ಇವತ್ತು ನಮ್ಮ ಸ್ವಾಮೀಜಿಯ ಮುಖಾಂತರ ಒಂದು ಚಿನ್ನವನ್ನು ಡ್ರಾ ಮಾಡುವ ಮುಖಾಂತರ ಆ ಯಾರು 2,947 ಜನ ಇದ್ದಾರೆ ಅವರ ಮೆಂಬರ್ ನಂಬರ್ ಹಾಕಿಕೊಂಡು ಅದರ ಮುಖಾಂತರ ಡ್ರಾ ಬಂದಿರತಕ್ಕಂಥ ರೈತರಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಬಹುಮಾನ ವಿತರಣೆ ಮಾಡಬೇಕೆನ್ನುವಂತ ಯೋಚನೆ ಆಡಳಿತ ಮಂಡಳಿ ಹಾಕಿಕೊಂಡಿದೆ. ಆ ಕಾರ್ಯಕ್ರಮ ಇವತ್ತು ಈ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಹಾಗಾಗಿ ಆ ಕಾರ್ಯಕ್ರಮ ನಡೆದಾಗ ಅದರಲ್ಲಿ ಸಿಗ್ತಕ್ಕಂಥ ಚಿನ್ನ ಅದು ನಮ್ಮ 2,947 ರೈತರಿಗೆ. ಆ ರೈತರು ಕೊಟ್ಟಿರ್ತಕ್ಕಂಥ ರಶೀದಿಯನ್ನು ಕೌಂಟರ್ ಆಗಿ ನಾವು ರಿಸೀವ್ಡ್ ಅನ್ನು ಹಾಕಿದ್ದೇವೆ. ಅದರಲ್ಲಿ ನಾವು ಡ್ರಾ ಮಾಡುವಂತ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಆ ರೀತಿ ನಾನೆಲ್ಲ ಸಹಕಾರ ಕೊಟ್ಟಂತ ಎಲ್ಲ ರೈತ ಬಂಧುಗಳನ್ನು ಮಗದೊಮ್ಮೆ ವಂದಿಸುತ್ತಾ ಅವಕಾಶಕ್ಕೆ ವಂದನೆ. ಓರ್ವ ಸಮರ್ಥ ನಾಯಕ ಸಂಸದರು ಮಂಗಳೂರು ಲೋಕಸಭಾ ಕ್ಷೇತ್ರ ಸಹಕಾರಿ ಯೂನಿಯನ್ನ ಅಧ್ಯಕ್ಷರು ಶ್ರೀ ಶಶಿಕುಮಾರ್ ರೈ ಬಾಲ್ಯೋಟರವರು, ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಗೌರವಾನ್ವಿತ ಶಾಸಕಿ ಮಾನ್ಯ ಕುಮಾರಿ ಭಾಗೀರಥಿ ಮುರುಳ್ಯ, ನಮ್ಮ ಕಾಣಿಯೂರು ಗ್ರಾಮ ಪಂಚಾಯತ್ನ ಗೌರವಾನ್ವಿತ ಅಧ್ಯಕ್ಷರು, ನಮ್ಮ ಮಾಜಿ ಬರೀಬವ ಹಚ್ಚಬೇಕು ಮಾನವ ಪ್ರೀತಿಯಿಂದ ಪ್ರೀತಿ ಹಂಚಲು ಅನ್ನುವ ಕವಿವಾಣಿಯೊಂದಿಗೆ ತನ್ನೆನ್ನೆ ಬತ್ತಿಯ ನುರಿಸಿ ದೀಪ ಮಣ್ಣನೆಯಗೊಳಿಸುತ್ತದೆ ಜಗವ ಬೆಳಗ್ಗೆ, ತನ್ನೆಲ್ಲವನ್ನ ಸವಿಸಿ ಪರಹಿತವನ್ನ ಕಾಯುವವನು ಉತ್ತಮನು ಅನ್ನುವಂತಹ ಮಾತನ್ನ ನೆನಪಿಸಿಕೊಳ್ಳುತ್ತಾ ಕಾರ್ಯಕ್ರಮದ ಯಶಸ್ಸು, ಶತಮಾನದ ಸಂಭ್ರಮ, ಕೃಷಿ ಮೇಳದ ವೈಭವ, ಈ ಊರಿಗೆ ಕಿರೀಟವಾಗಿ ಮುಕುಟವಾಗಿ ಎದ್ದು ನಿಂತಿರತಕ್ಕಂಥ ಶತಮಾನದ ಕಟ್ಟಡದ ಲೋಕಾರ್ಪಣೆ, ಎಲ್ಲ ಸಂಭ್ರಮದ ಬೆಳಕು ಎಂದು ಕಾಣಿಯೂರಿನಲ್ಲಿ ಪಸರಿಸಿದೆ. ಇದೀಗ ಗೌರವಾನ್ವಿತ ಸಂಸದರು ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಇವರಿಂದ ದೀಪ ಪ್ರಜ್ವಲನೆಯ ಮೂಲಕವಾಗಿ ಎಲ್ಲ ಕಾರ್ಯಕ್ರಮಗಳಿಗೆ ಚಾಲನೆಯನ್ನ ನೀಡುತ್ತಾ ಇದ್ದಾರೆ. ಶಾಲು, ಹಾರ, ಫಲ, ತಾಂಬೂಲ ಹಾಗೂ ಅಭಿನಂದನಾ ಪತ್ರಗಳನ್ನ ನೀಡಿ ಗೌರವ ಸ್ಮರಣಿಕೆಗಳನ್ನ ನೀಡಿ ಸನ್ಮಾನಿಸ್ತಾ ಇದ್ದೇವೆ. ಕುಂಬ್ಲಾಡಿ ಶ್ರೀ ಗೋವಿಂದ ಯಾನೆ ಚಿಕ್ಕಣ್ಣಗೌಡ ಅರುವ ಚಾರ್ವಕ, ಶ್ರೀ ಚನ್ನ ತೀರ್ಥಕೇರಿ ಚಾರ್ವಕ, ಶ್ರೀ ಕುಕ್ಕಗೌಡ ಅರುವ ಚಾರ್ವಕ, ಶ್ರೀ ಗೌರವ ಸನ್ಮಾನವನ್ನ ಸ್ವೀಕರಿಸಿದಂತ ಎಲ್ಲ ಸ್ಥಾಪಕ ಸದಸ್ಯರುಗಳಿಗೆ ಅಭಿನಂದನೆಗಳನ್ನ ಸಲ್ಲಿಸಿದ್ದಾರೆ. ಪುತ್ತೂರು ಭೂ ಅಭಿವೃದ್ಧಿ ಬ್ಯಾಂಕ್ನ ನಿರ್ದೇಶಕರಾಗಿ ಉಪಾಧ್ಯಕ್ಷರಾಗಿ 8 ವರ್ಷಗಳ ಕಾಲ ಸೇವೆ,
ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜನಜಾಗೃತಿ ವೇದಿಕೆಯ ಪುತ್ತೂರು ತಾಲೂಕು ಸಮಿತಿ ಅಧ್ಯಕ್ಷರಾಗಿ, ಇಡತೆ ಬೆಟ್ಟಂಪಾಡಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾಗಿ, ಬೆಂದ್ರತೀರ್ಥ ಅಭಿವೃದ್ಧಿ ಸಮಿತಿಯ ಸಂಚಾಲಕರಾಗಿ, ಪೇರಲ್ ತಡಕ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾಗಿ, ಇಡತೆ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದ ಮುಕ್ತೇಸರಾಗಿ, ನಿಟ್ಪಲ್ಲಿ ಶ್ರೀ ಶಾಂತದುರ್ಗಾ ದೇವಸ್ಥಾನ ಹಾಗೂ ಪಾಣಾಜೆ ರಣಮಂಗಲ ಶ್ರೀ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಸಮಿತಿ ಸಂಚಾಲಕರಾಗಿ, ಸಾರ್ವಜನಿಕ ಶಾರದೋತ್ಸವ ಸಮಿತಿಯಲ್ಲಿ 23 ವರ್ಷಗಳ ಕಾಲ ಅಧ್ಯಕ್ಷರಾಗಿ, ಪುತ್ತೂರು ಸಂತ ಫಿಲೋಮಿನಾ ಕಾಲೇಜಿನ ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷರಾಗಿ, ಪುತ್ತೂರಿನ ಉಪ್ಪಿನಂಗಡಿ ವಿಜಯ ವಿಕ್ರಮ ಜೋಡುಕೆರೆ ಕಂಬಳ ಸಮಿತಿಯ ಸಂಚಾಲಕರಾಗಿ, ಪುತ್ತೂರು ತಾಲೂಕು ಯುವ ಬಂಟರ ಸಂಘದ ಸ್ಥಾಪಕ ಸಮಿತಿ ಕೋಶಾಧಿಕಾರಿಯಾಗಿ, ಪುತ್ತೂರು ಬಂಟರ ಸಂಘದ ಅಧ್ಯಕ್ಷರಾಗಿ, ಪ್ರಸ್ತುತ ಪುತ್ತೂರು ಸೌಹಾರ್ದ ಸಹಕಾರಿ ಸಂಘದ ಉಪಾಧ್ಯಕ್ಷರಾಗಿ, ಟಿಎಪಿಎಂಸಿಎಫ್ನ ನಿರ್ದೇಶಕರಾಗಿ, ಇಡತೆಬೆಟ್ಟಂಪಾಡಿ ಕೃಷಿ ಪತ್ತಿನ ಸಹಕಾರಿ ಸಂಘದ ನಿರ್ದೇಶಕರಾಗಿ, ಪಾಣಾಜೆ ಪೂಮಾಣಿ ಕಿನ್ನಿಮಾಣಿ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾಗಿ ಹಾಗೂ ಪ್ರಸ್ತುತ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ನಲ್ಲಿ 3ನೇ ಬಾರಿ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಯೂನಿಯನ್ ಮಂಗಳೂರು ಇದರ ಮುಂದಿನ 5 ವರ್ಷಗಳ ಆಡಳಿತ ಸಮಿತಿಯ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀರಿ. ತಮ್ಮ ಈ ಸಹಕಾರಿ ಕ್ಷೇತ್ರದ ಅನನ್ಯ ಸೇವೆಯನ್ನ ಪರಿಗಣಿಸಿ ತಮ್ಮನ್ನ 100 ವರ್ಷದ ಸಂಭ್ರಮದಲ್ಲಿರತಕ್ಕಂಥ ಚಾರ್ವಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಪರವಾಗಿ ಸನ್ಮಾನಿಸ್ತಾ ಇದ್ದೇವೆ. ಪೇಟ ಶಾಲು ಸ್ಮರಣಿಕೆ ಫಲ ತಾಂಬೂಲವನ್ನ ನೀಡಿ ಗೌರವಿಸ್ತಾ ಇದ್ದೇವೆ. ಜೋರಾದ ಚಪ್ಪಾಳೆ ಬರಲಿ. ಯೋಜನೆಯ ಮೂಲಕವಾಗಿ ಅದ್ಭುತವಾದಂತಹ ಒಂದು ಯೋಜನೆಗಳನ್ನ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ತರುವಲ್ಲಿ ರೈಲ್ವೆ ಇರಬಹುದು, ಕಾರ್ಮಿಕ ವಿಭಾಗದಲ್ಲಿ ಇರಬಹುದು, ರಸ್ತೆ ನಿರ್ಮಾಣದಲ್ಲಿ ಇರಬಹುದು ಅಥವಾ ಸಕಲ ಕೇಂದ್ರ ಸರ್ಕಾರದ ಸೌಲಭ್ಯಗಳನ್ನ ದಿಲ್ಲಿಗೆ ತೆರಳಿ ಅದನ್ನ ಜನರ ಕಾಲಬುಡಕೆಯನ್ನಾಗಿ ಶಿಸ್ತಿನ ಸಿಪಾಯಿಯಾಗಿ ಈ ನಾಡಿನ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಜನರ ಸೇವೆಯನ್ನ ಮಾಡ್ತಾ ಇದ್ದಾರೆ. ನಮ್ಮ ಕೃಷಿ ಪತ್ತಿನ ಸಹಕಾರಿ ಸಂಘದ ನಿಕಟಪುರ ಅಧ್ಯಕ್ಷರು ಧರ್ಮೇಂದ್ರ ಕಟ್ಟತ್ತಾರು ಆನಂದಗೌಡ ಮೇಲ್ಮನೆ ವೇದಿಕೆಗೆ ತೆರಳಬೇಕು. ಅಧ್ಯಕ್ಷರು, ಉಪಾಧ್ಯಕ್ಷರುಗಳು, ಅದೇ ರೀತಿ ನಿರ್ದೇಶಕರುಗಳು ವೇದಿಕೆಯಲ್ಲಿದ್ದಾರೆ. ನಿರ್ದೇಶಕರುಗಳ ಮೂಲಕವಾಗಿ ಈ ಒಂದು ಗೌರವ ಸನ್ಮಾನ ನಡೀತಾ ಇದೆ. ಜೊತೆಯಲ್ಲಿ ಕಾಣಿಯೂರು ಹಾಗೂ ಪುಂಚತಾರಿನ ರಿಕ್ಷಾ ಚಾಲಕ ಮಾಲಕರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದ್ದಾರೆ. ಬಹುಶಃ ರಿಕ್ಷಾ ಚಾಲಕ ಮಾಲಕರು ಪುಂಚತಾರಿನಲ್ಲಿ ಒಂದು ಸಂಘಟನೆ ಹೆಸರಿಗೆ ತಕ್ಕಂತೆ ಇದ್ದಂತಹ ಸಂಘಟನೆ ಗೌರವಾಧ್ಯಕ್ಷನಾಗಿ ಆ ಪುಂಚತಾರಿನಲ್ಲಿ ರಿಕ್ಷಾ ತಂಗುದಾಣ ನಿರ್ಮಾಣದಲ್ಲಿ ಪ್ರಮುಖ ಕಾರ್ಯವಹಿಸಿ, ಕಾಣಿಯೂರಿನಲ್ಲಿ ರಿಕ್ಷಾ ತಂಗುದಾಣದ ನಿರ್ಮಾಣದಲ್ಲಿ ಪ್ರಮುಖ ಕಾರ್ಯವನ್ನು ವಹಿಸಿ ಎಲ್ಲ ಕಾರ್ಯಕ್ರಮಗಳ ಯಶಸ್ಸಿಗೆ ಮೂಲ ಕಾರಣೀಕರ್ತರಾಗಿರುವವರು ಶ್ರೀ ಗಣೇಶ್ ಉದನಡ್ಕ ಇವರು. ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ ಜಗ್ಗದೆಯೇ ಕುಗ್ಗದೆಯೇ ನುಗ್ಗಿ ನಡೆ ಮುಂದೆ ಅನ್ನುವಂತಹ ಧ್ಯೇಯವನ್ನ ಇಟ್ಟುಕೊಂಡು ಅಂಜದೆ ಅಳುಕದೆ ದಿಟ್ಟ ನಿರ್ಧಾರಗಳ ಮೂಲಕವಾಗಿ ಎಲ್ಲ ಸಮಾಜದ ಬಂಧುಗಳನ್ನ, ಈ ಊರಿನ ಹಿರಿಯರನ್ನ ಎಲ್ಲರನ್ನ ಒಗ್ಗೂಡಿಸಿಕೊಂಡು ರಾಜಕೀಯ, ಧಾರ್ಮಿಕ, ಸಾಮಾಜಿಕ ಸಮಸ್ಯೆಗಳ ಎಲ್ಲಿದ್ರೂ ಕೂಡ ಅದಕ್ಕೆ ದಾರಿಯನ್ನ ಕಂಡುಕೊಂಡು ಸರ್ಕಾರದ ವತಿಯಿಂದ, ಇಲಾಖೆಗಳ ವತಿಯಿಂದ ಸಿಗುವಂತಹ ಅನುದಾನವನ್ನ, ಕೋಟಿ ಕೋಟಿ ಅನುದಾನಗಳನ್ನ ಈ ಕಾಣಿಯೂರಿಗೆ ತರುವಲ್ಲಿ ಗ್ರಾಮ ಪಂಚಾಯತ್ ಸದಸ್ಯನಾಗಿ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಯಾಗಿ ದುಡಿದಿದ್ದೀರಿ. ಈ ನಮ್ಮ ಸಂಘಕ್ಕೆ ಕಾರ್ಯನಿರ್ವಹಣಾಧಿಕಾರಿಯಾಗಿ ನೇಮಕಗೊಂಡು ಆಗಮಿಸಿದ್ದೀರಿ. ಪ್ರಾಮಾಣಿಕ ಕರ್ತವ್ಯ ನಿಷ್ಠೆಯಿಂದ ಸೇವೆ ಸಲ್ಲಿಸಿ ಸಂಘದವು ಉನ್ನತ ಮಟ್ಟಕ್ಕೇರಲು ಕಾರಣೀಕರ್ತರಾಗಿದ್ದೀರಿ. 2017ರಲ್ಲಿ ಬೆಂಗಳೂರಿನ ರಾಷ್ಟ್ರೀಯ ಸಹಕಾರ ತರಬೇತಿ ಮಂಡಳಿಯಲ್ಲಿ ಹೈಯರ್ ಡಿಪ್ಲೊಮಾ ಇನ್ ಕೋಆಪರೇಟಿವ್ ಮ್ಯಾನೇಜ್ಮೆಂಟ್ ಪದವಿಯನ್ನು ಪಡೆದು ಡಿಸ್ಟಿಂಕ್ಷನ್ ನಲ್ಲಿ ತೇರ್ಗಡೆ. 2023-24ನೇ ಸಾಲಿನಲ್ಲಿ ಬ್ಯಾಂಕರ್ಸ್ ಇನ್ಸ್ಟಿಟ್ಯೂಟ್ ಆಫ್ ರೂರಲ್ ಡೆವಲಪ್ಮೆಂಟ್ ಲಕ್ನೋ ಉತ್ತರ ಪ್ರದೇಶ ಇವರು ಆನ್ಲೈನ್ ಮೂಲಕ ನಡೆಸಿದ ಪರೀಕ್ಷೆಯಲ್ಲಿ ತೇರ್ಗಡೆಗೊಂಡು ಸರ್ಟಿಫೈಡ್ ಫ್ಯಾಕ್ಸ್ ಸೆಕ್ರೆಟರಿ ಪದವಿಯನ್ನ ಪಡ್ಕೊಂಡಿದ್ದೀರಿ. ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ, ಕಲಾ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡು ಸಿದ್ಧಗಂಗಾ ಶ್ರೀ ಸದ್ಭಾವನಾ ರಾಷ್ಟ್ರೀಯ ಪ್ರಶಸ್ತಿಯನ್ನ ಪಡೆದಿದ್ದೀರಿ. ಸ್ವಾಮಿ ವಿವೇಕಾನಂದರ ಭಾಷಣ ಸ್ಪರ್ಧೆಯಲ್ಲಿ ಸ್ವಾಮಿ ವಿವೇಕಾನಂದ ಭಾವೈಕ್ಯ ರತ್ನ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದೀರಿ. 75ನೇ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದಲ್ಲಿ ಅಭಿನಂದನೆಯನ್ನ ಸ್ವೀಕರಿಸಿದ್ದೀರಿ. ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಪಡೆದುಕೊಂಡಿರುವಂತದ್ದು ಹೆಮ್ಮೆಯ ವಿಚಾರ. 2023ರಲ್ಲಿ ಸಾಮಾಜಿಕ ಸೇವೆಗಾಗಿ ಪ್ರಶಸ್ತಿಯನ್ನ ತನ್ನದಾಗಿಸಿಕೊಂಡು 10 ವರ್ಷಗಳಿಂದ ನಮ್ಮ ಸಹಕಾರಿ ಕ್ಷೇತ್ರ ಜಿಲ್ಲಾ ಮಟ್ಟದಲ್ಲಿ ಗುರುತಿಸಿಕೊಳ್ಳಬೇಕಿದ್ರೆ ತಮ್ಮ ಅದ್ಭುತ ಕಾರ್ಯವೈಖರಿ ಕಾರಣ. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ನಿಯಮಿತ ಕಾಣಿಯೂರು ಇದರ ಅತ್ಯಂತ ವಿಶೇಷವಾದಂತಹ ಶತಮಾನೋತ್ಸವ ಕಾರ್ಯಕ್ರಮ, ಜೊತೆಗೆ
ಈ ಸಂಘದ ನೂತನ ಕಟ್ಟಡ ಉದ್ಘಾಟನಾ ಕಾರ್ಯಕ್ರಮದ ಈ ಒಂದು ಅತ್ಯಂತ ಶುಭ ಗಳಿಗೆಯಲ್ಲಿ ಈ ಕಟ್ಟಡವನ್ನು ಉದ್ಘಾಟಿಸಿ ಈ ವೇದಿಕೆಯಲ್ಲಿ ದಿವ್ಯ ಉಪಸ್ಥಿತಿಯನ್ನು ವಹಿಸಿಕೊಂಡಿರುವಂತಹ ಶ್ರೀ ಕಾಣಿಯೂರು ರಾಮತೀರ್ಥ ಮಠದ ಪೂಜ್ಯರಾದಂತಹ ಶ್ರೀ ಶ್ರೀ ವಿದ್ಯಾವಲ್ಲಭ ಸ್ವಾಮೀಜಿಗಳ ಆಶೀರ್ವಾದಗಳನ್ನು ಬೇಡ್ತಾ, ವೇದಿಕೆಯಲ್ಲಿರುವಂತಹ ನನ್ನ ಆತ್ಮೀಯ ಮಿತ್ರರು, ಚಾರ್ವಾಕ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಮಾನ್ಯ ಅಧ್ಯಕ್ಷರು ಮತ್ತು ಪ್ರಾಯಶಃ ಶತಮಾನೋತ್ಸವದ ಸಂದರ್ಭದಲ್ಲಿ ಅಧ್ಯಕ್ಷ ಆಗಿರುವಂಥದ್ದು ಭಗವಂತನೇ ನಿರ್ಧಾರ ಮಾಡಿದ್ದು ಕಾಣ್ತದೆ. ಅವರು ಮೂರ್ತಿ ಚಿಕ್ಕದಾದರೂ ಅಪಾರ ಕೀರ್ತಿ ಮೆರೆದವರು. ಹಾಗಾಗಿ ಅಂತ ಆತ್ಮೀಯರಾದಂಥ ಶ್ರೀ ಗಣೇಶ್ KS ಉದನಡ್ಕ ಅವರೇ, ವೇದಿಕೆಯಲ್ಲಿರುವಂಥ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ನ ನಿರ್ದೇಶಕರು ಮತ್ತು ಸಹಕಾರಿ ಯೂನಿಯನ್ನ ನೂತನ ಅಧ್ಯಕ್ಷರು ಮತ್ತು ಸಹಕಾರಿ ಕ್ಷೇತ್ರದಲ್ಲಿ ಒಳ್ಳೆ ಕೆಲಸವನ್ನು ಮಾಡ್ತಾ ಧಾರ್ಮಿಕ ಕ್ಷೇತ್ರದಲ್ಲೂ ತಮ್ಮನ್ನು ತಾನು ತೊಡಗಿಸಿಕೊಂಡಿರುವಂತಹ ಆತ್ಮೀಯರಾದ ಶಶಿಕುಮಾರ್ ರೈ ಬಾಲ್ಯಟ್ಟು ಅವರೇ, ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ನ ಇನ್ನೋರ್ವ ನಿರ್ದೇಶಕರು ಆತ್ಮೀಯರು ಆಗಿರುವಂತಹ SB ಜಯರಾಮ್ ರೈ ಅವರೇ, ವೇದಿಕೆಯಲ್ಲಿ ಈ ಬ್ಯಾಂಕ್ನ ಎಲ್ಲ ನಿರ್ದೇಶಕರು ಇದ್ದಾರೆ, ಬ್ಯಾಂಕ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿದ್ದಾರೆ, ಅಶೋಕ್ ಗೌಡ್ರು, ಉಪಾಧ್ಯಕ್ಷರಾದ ಬಾಲಕೃಷ್ಣ ಗೌಡ್ರು ಇದ್ದಾರೆ, ನಿರ್ದೇಶಕ ಮಂಡಳಿಯ ಅನಂತ್ ಕುಮಾರ್ ಬೈಲಂಗಡಿ, ಪರಮೇಶ್ವರ ಅನಿಲ, ಲೋಕೇಶ್ ಗೌಡ ಆತಾಜೆ, ಶ್ರೀಮತಿ ಶೀಲಾವತಿ ಮುಗರಂಜ, ಶ್ರೀ ವಿಶ್ವನಾಥ್ ಕೂಡಿಗೆ, ಶ್ರೀಮತಿ ವೀಣಾ ಅಂಬುಲ, ಶ್ರೀ ರಮೇಶ್ ಉಪ್ಪಡ್ಕ, ಶ್ರೀ ದಿವಾಕರ ಮರಕಡ, ಶ್ರೀ ಸುಂದರಗೌಡ ದೇವಸ್ಯ, ಶ್ರೀಮತಿ ರತ್ನಾವತಿ ಮಧ್ವ ಮತ್ತು ಶ್ರೀ ವಸಂತ್ S. ಹಾಗೆ ವೇದಿಕೆ ಮುಂಭಾಗದಲ್ಲಿರುವಂತಹ ನಮ್ಮ ಪಾರ್ಟಿಯ ಸುಳ್ಯ ಮಂಡಲದ ಅಧ್ಯಕ್ಷರಾಗಿರುವಂತಹ ವೆಂಕಟ್ ಒಳಲಂಬೆ ಅವರೇ, ಪ್ರಧಾನ ಕಾರ್ಯದರ್ಶಿಯಾದಂತಹ ಪ್ರದೀಪ್ ರೈ ಅವರೇ, ಜಿಲ್ಲಾ ಉಪಾಧ್ಯಕ್ಷರಾದಂತಹ ರಾಕೇಶ್ ರೈ ಅವರೇ, ವೆಂಕಪ್ ಗೌಡ್ರೆ, ಆಶಾ ತಿಮ್ಮಪ್ಪ ಗೌಡ್ರೆ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಈ ಬ್ಯಾಂಕ್ಗೆ ತನ್ನ ಶತಮಾನೋತ್ಸವವನ್ನು ಆಚರಣೆ ಮಾಡಲಿಕ್ಕೆ ಕಾರಣೀಕರ್ತರಾದಂಥ ಎಲ್ಲ ಹಿಂದಿನ ಈ ಬ್ಯಾಂಕ್ನ ಅಧ್ಯಕ್ಷರ ಕುಟುಂಬದವರೇ, ಸದಸ್ಯರೇ, ವಿಶೇಷವಾಗಿ ಕಾಣಿಯೂರು ಮತ್ತು ಚಾರ್ವಾಕ ಭಾಗದ ಎಲ್ಲ ಆತ್ಮೀಯ ಬಂಧುಗಳು, ದಕ್ಷಿಣ ಕನ್ನಡ ಜಿಲ್ಲೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಒಂದು ಅಪರೂಪದ ಸಾಧನೆಯನ್ನು ಮಾಡಿದಂಥ ಜಿಲ್ಲೆ. ಪ್ರಾಯಶಃ ಇಡೀ ದೇಶಕ್ಕೆ ಬ್ಯಾಂಕಿಂಗ್ ಕ್ಷೇತ್ರವನ್ನು ಹೇಗೆ ನಡೆಸಿಕೊಡಬಹುದು ಅನ್ನುವಂಥದ್ದನ್ನು ತೋರಿಸಿಕೊಟ್ಟ ಯಾವುದಾದ್ರೂ ಜಿಲ್ಲೆ ಇದ್ರೆ ಅದು ದಕ್ಷಿಣ ಕನ್ನಡ ಜಿಲ್ಲೆ. ಹಾಗಾಗಿ ಈ ಸಹಕಾರ, ಬ್ಯಾಂಕಿಂಗ್, ಪ್ರಜಾಪ್ರಭುತ್ವದಲ್ಲಿ ಪಾಲ್ಗೊಳ್ಳುವಿಕೆ ಇದು ದಕ್ಷಿಣ ಕನ್ನಡ ಮತ್ತು ಈ ತುಳುನಾಡಿನ ಜನರ ರಕ್ತದಲ್ಲಿದೆ, ನಮ್ಮ DNA ಅಂತ ಒಂದು ಅಪರೂಪದ ಜನ ನಾವು. ಪ್ರಾಯಶಃ ಸಹಕಾರ ಕ್ಷೇತ್ರ ಶಶಿಕುಮಾರ್ ರೈ ಬಾಲ್ಯಟ್ಟು ಅವರಿಗೆ ಗೊತ್ತಿರಬಹುದು ಅಥವಾ ಜಯರಾಮ್ ರೈ ಅವರಿಗೆ ಗೊತ್ತಿರಬಹುದು. ಇಷ್ಟು ವ್ಯವಸ್ಥಿತವಾಗಿ, ಇಷ್ಟು ಶಿಸ್ತುಬದ್ಧವಾಗಿ ಮತ್ತು ಯಾವ ಉದ್ದೇಶಗಳನ್ನ ಇಟ್ಕೊಂಡು ಸಹಕಾರ ಕ್ಷೇತ್ರವನ್ನ ನಾವು ಪ್ರಾರಂಭ ಮಾಡಿರ್ತೇವೆ, ಆ ಉದ್ದೇಶಗಳನ್ನ ಸಾರ್ಥಕತೆ ಮಾಡಿಕೊಂಡ ಯಾವುದಾದ್ರೂ ಒಂದು ಜಿಲ್ಲೆ ಇದ್ರೆ ಅದು ದಕ್ಷಿಣ ಕನ್ನಡ ಜಿಲ್ಲೆ ಅಂತ ನಾನಂತೂ ಖಂಡಿತ ಭಾವಿಸ್ತಾ ಇದ್ದೇನೆ. ಇವತ್ತು ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಮಂತ್ರಿ ಆದ್ಮೇಲೆ ಸಹಕಾರ ಕ್ಷೇತ್ರಕ್ಕೆ ಒಂದು ವಿಶೇಷವಾದ ಮಹತ್ವವನ್ನ ಕೊಟ್ಟು ಸಹಕಾರ ಕ್ಷೇತ್ರವನ್ನ ಇನ್ನಷ್ಟು ವ್ಯವಸ್ಥಿತವಾಗಿ ಜನಮಾನಸಕ್ಕೆ ಉಪಯೋಗ ಆಗುವ ರೀತಿಯಲ್ಲಿ ಕೇಂದ್ರ ಸರ್ಕಾರದ ಅನುದಾನಗಳನ್ನ, ಕೇಂದ್ರ ಸರ್ಕಾರದ ಯೋಜನೆಗಳನ್ನ, ಕಾರ್ಯಕ್ರಮಗಳನ್ನ ಜನರ ಮನೆ ಬಾಗಿಲಿಗೆ ತಲುಪಿಸುವ ದೃಷ್ಟಿಯಲ್ಲಿ ಈ ಕ್ಷೇತ್ರದ ಮಹತ್ವವನ್ನ ಅರಿತುಕೊಂಡು ಇದಕ್ಕೆ ಅತ್ಯಂತ ಯೋಗ್ಯವಾದ ಮಂತ್ರಿಗಳನ್ನ ಕೇಂದ್ರದ ಗೃಹ ಸಚಿವರು ತನ್ನ ಜೊತೆಗೆ ಇದನ್ನ ಒಂದು ಅಡಿಷನಲ್ ಖಾತೆಯಾಗಿ ಇಟ್ಕೊಂಡು, ಕೋಆಪರೇಟಿವ್ ಖಾತೆಯನ್ನ ಇಟ್ಕೊಂಡು ಸಹಕಾರ ಕ್ಷೇತ್ರವನ್ನ ಇನ್ನಷ್ಟು ವ್ಯವಸ್ಥಿತ ರೀತಿಯಲ್ಲಿ ನಡೆಸುವ ದೃಷ್ಟಿಯಿಂದ ನಮ್ಮ ಪ್ರಧಾನಮಂತ್ರಿಗಳು ಇದಕ್ಕೆ ಅದರ ಮಹತ್ವವನ್ನು ಕೊಟ್ಟಿದ್ದಾರೆ. ವಿಶೇಷವಾಗಿ ಪ್ರಾಯಶಃ ನಮ್ಮ ಸರ್ಕಾರ ಬಂದ ಮೇಲೆ ಸಹಕಾರ ಕ್ಷೇತ್ರಕ್ಕೆ ಇಷ್ಟೊಂದು ಮಹತ್ವವನ್ನು ಕೊಟ್ಟಂತ ಯಾವುದಾದ್ರೂ ಒಂದು ಪ್ರಧಾನಮಂತ್ರಿ ಇದ್ರೆ ಅದು ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಅಂತ ಒಂದು ವಿಶೇಷ ಸಂದರ್ಭದಲ್ಲಿ ಚಾರ್ವಾಕದ ಈ ಕೃಷಿ ಸಹಕಾರಿ ಸಂಘ ಶತಮಾನೋತ್ಸವದ ಈ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದೆ. ನಾನು ಮೊತ್ತ ಮೊದಲಿಗೆ ಪ್ರಸ್ತುತ ಅಧ್ಯಕ್ಷರಾಗಿರುವಂತಹ ಗಣೇಶ್ ಅವರಿಗೆ ಮತ್ತು ಅವರ ಇಡೀ ತಂಡಕ್ಕೆ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ, ಶುಭ ಹಾರೈಕೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಾನು ಆಗಲೇ ಹೇಳಿದ ಹಾಗೆ ಕೆಲವೊಂದು ಸಂದರ್ಭ ಯೋಗಾನುಯೋಗ, ನಾವೇನು
2024 ಸಂದರ್ಭದಲ್ಲಿ ಗಣೇಶರು ಅಧ್ಯಕ್ಷರಾಗ್ತಾರೆ ಅಥವಾ ನಾವು ಆ ಸಂದರ್ಭದಲ್ಲಿ ಬದುಕಿರ್ತೇವೆ ಅಂತ ನಾವು ಬರೆದಿಟ್ಕೊಂಡಿರೋದಿಲ್ಲ. ಶತಮಾನೋತ್ಸವದ ಸಂದರ್ಭದಲ್ಲಿ ತಾವು ಅಧ್ಯಕ್ಷರಾಗಿರುವಂಥದ್ದು ಭಗವಂತ ನಿರ್ಧಾರ ಮಾಡಿದ್ದಾನೆ. ಆ ಭಗವಂತ ನಿರ್ಧಾರ ಮಾಡಿದ ಸಂದರ್ಭದಲ್ಲಿ ಒಂದು ಸಂಸ್ಥೆ ಶತಮಾನೋತ್ಸವವನ್ನು ಆಚರಿಸುವುದಂದ್ರೆ ಇನ್ನೂ ಹೆಚ್ಚಿನ ಜವಾಬ್ದಾರಿ, ಇನ್ನೂ ಹೆಚ್ಚಿನ ಕೆಲಸ. ಆ ಕೆಲಸವನ್ನು ನಿರ್ವಹಿಸಲಿಕ್ಕೆ ಭಗವಂತ ತಮ್ಮನ್ನು ಆರಿಸಿದ್ದಾನೆ ಅನ್ನುವಂಥದ್ದನ್ನ ಶುರುವಾಗಿ ಅರ್ಥ ಮಾಡ್ಕೊಳ್ಬೇಕು. ಆ ರೀತಿಯ ಸಂಸ್ಕೃತಿ ನಮ್ಮದು. ನಾನು ತುಂಬಾ ಕಡೆ ಹೇಳೋದುಂಟು, ಕಾಣಿಯವರಿಗೆ ನಾನು ಸಂಸದನಾದ್ಮೇಲೆ ಮೊದಲನೇ ಬಾರಿ ಒಂದು ಸಾರ್ವಜನಿಕ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ಯಾರು ನಾನು ಸಂಸದನಾಗ್ತೇನೆ ನನಗೆ ಡೌಟ್ ಇತ್ತು. ಹಾಗಾಗಿ ತುಂಬಾ ಜನ ನಾನು ಸಂಸದನಾಗ್ತೇನೆ ಅನ್ನುವಂಥ ವಿಶ್ವಾಸವನ್ನು ಇಟ್ಕೊಂಡಿರಲಿಲ್ಲ. ಆದರೆ ಯೋಗ, ಕೆಲವೊಂದ್ಸಲ ಯೋಗ ಪೂರ್ವಜನ್ಮದ ಪುಣ್ಯವೋ ಅಥವಾ ಈ ಜನ್ಮದಲ್ಲಿ ದೇವರ ಆಶೀರ್ವಾದವೋ ನಮ್ಮ ಕರ್ಮದ ಫಲವೋ, ಕೆಲವೊಂದ್ಸಲ ಆ ಯೋಗದ ಆಧಾರದಲ್ಲಿ ನಮಗೆ ಅವಕಾಶಗಳು ಸಿಗ್ತದೆ. ಈ ಅವಕಾಶಗಳು ಸಿಕ್ಕಂತ ಸಂದರ್ಭದಲ್ಲಿ ನಮ್ಮ ಕೆಲಸ ಧರ್ಮದ ಆಧಾರದಲ್ಲಿ ನಡೆಯುವಂಥದ್ದು, ಪ್ರಾಮಾಣಿಕವಾಗಿ ತಮ್ಮ ಕರ್ತವ್ಯವನ್ನು ನಿರ್ವಹಣೆ ಮಾಡುವಂಥದ್ದು. ಹಾಗಾಗಿ ಈ ಸಂದರ್ಭದಲ್ಲಿ ಈ ವೇದಿಕೆಯನ್ನು ಉಪಯೋಗಿಸಿಕೊಂಡು ಕಾಣಿಯೂರಿನ ಎಲ್ಲ ಜನತೆಗೆ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಿಮ್ಮ ಪ್ರೀತಿ ವಿಶ್ವಾಸದ ಕಾರಣಕ್ಕೆ ನನಗೆ ಈ ಜಿಲ್ಲೆಯ ಸಂಸದನಾಗುವಂತ ಒಂದು ಅವಕಾಶ ಸಿಕ್ಕಿದೆ. ಈ ಜಿಲ್ಲೆಯ ಭಾಷೆ, ಸಂಸ್ಕೃತಿ ಮತ್ತು ಜನರ ಅಪೇಕ್ಷೆ ಆಕಾಂಕ್ಷೆಗಳನ್ನ ಪೂರೈಸುವಂತ ಮತ್ತು ಅದಕ್ಕಾಗಿ ಪ್ರಾಮಾಣಿಕವಾಗಿ ಸ್ಪಂದಿಸುವಂತ ಮತ್ತು ಅದಕ್ಕಾಗಿ ಸರ್ಕಾರ ಮತ್ತು ಸರ್ಕಾರೇತರ ಸಂಸ್ಥೆಗಳನ್ನ ಜೋಡಿಸಿಕೊಡುವಂತ ಒಂದು ಅಪರೂಪದ ಅವಕಾಶ ಸಿಕ್ಕಿದೆ. ಅದನ್ನು ಅತ್ಯಂತ ಪ್ರಾಮಾಣಿಕವಾಗಿ ಮತ್ತು ಧರ್ಮದ ಹಾದಿಯಲ್ಲಿ ಮಾಡ್ತೇನೆ ಅನ್ನುವಂಥ ಭರವಸೆಯನ್ನು ಕೂಡ ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಜಿಲ್ಲೆಯಲ್ಲಿ ವಿಪುಲವಾದ ಅವಕಾಶಗಳಿದೆ. ಈ ಜಿಲ್ಲೆಗೆ ತನ್ನದಾದಂಥ ಸಾಮರ್ಥ್ಯ ಇದೆ. ಈ ಜಿಲ್ಲೆಯ ಜನರು ಸಾಂಸ್ಕೃತಿಕವಾಗಿ ಅತ್ಯಂತ ಶ್ರೀಮಂತಿಕೆ ಉಳ್ಳವರು, ಧಾರ್ಮಿಕವಾಗಿ ಅತ್ಯಂತ ಶ್ರದ್ಧೆ, ಭಕ್ತಿ, ನಿಷ್ಠೆಯಿಂದ ಬದುಕುವಂಥವರು. ನಮ್ಮದಾದಂಥ ಒಂದು ಸಾಂಸ್ಕೃತಿಕ ಪರಂಪರೆ ಇದೆ. ನಾನು ಸೈನ್ಯದಲ್ಲಿ ಕೆಲಸ ಮಾಡ್ತಿರುವಂಥ ಸಂದರ್ಭದಲ್ಲಿ ದೇಶದ ಬೇರೆ ಬೇರೆ ಭಾಗಗಳನ್ನು ನೋಡಿಕೊಂಡು ಬಂದಿದ್ದೇನೆ. ಯಾವುದೇ ಅತಿಶಯೋಕ್ತಿಯ ಮಾತಲ್ಲ ಮತ್ತು ಈ ಭಾಗದಲ್ಲಿ ಹುಟ್ಟಿದ್ದೇನೆ ಅನ್ನುವ ಕಾರಣಕ್ಕೆ ಹೇಳ್ತಾ ಇಲ್ಲ ಇದನ್ನು. ಆದರೆ ಪ್ರಾಯಶಃ ಸನಾತನವಾದ ಸಂಸ್ಕೃತಿಯ ಆಧಾರದಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ಧರ್ಮದ ಅನುಷ್ಠಾನವನ್ನು ಮಾಡಿಕೊಂಡು ಒಂದು ಕುಟುಂಬ ಪದ್ಧತಿಯನ್ನ ಇವತ್ತಿಗೂ ಜೀವಂತವಾಗಿ ಉಳಿಸಿಕೊಂಡು ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ಯಾರದೋ ಒತ್ತಡಕ್ಕೆ ಕಾರಣಕ್ಕೆ ಅಲ್ಲ, ಪಾರ್ಟಿಸಿಪೇಟರಿ ಡೆಮಾಕ್ರಸಿ ಒಂದು ಅರ್ಥದಲ್ಲಿ ನಮ್ಮ DNA ಬ್ಲಡ್ನಲ್ಲಿ ಇದ್ದ ರೀತಿಯಲ್ಲಿ ಬದುಕ್ತಾ ಇರುವಂತಹ ಒಂದು ಅಪರೂಪದ ಜನಜೀವನ ನಮ್ಮ ಕರಾವಳಿಯಲ್ಲಿರುವವರು. ಆ ಕರಾವಳಿಯ ಜನಜೀವನಕ್ಕೆ ನಮಗಿರುವಂತಹ ಜಾಗ್ರಫಿಕಲ್ ಅಡ್ವಾಂಟೇಜ್ಗೆ, ನಮಗಿರುವಂತಹ ಸಾಂಸ್ಕೃತಿಕ ಶ್ರೀಮಂತಿಕೆಗೆ ಪೂರಕವಾದಂತಹ ವ್ಯವಸ್ಥೆಗಳನ್ನು ಒದಗಿಸಿಕೊಡುವಂತ ಮತ್ತು ಸರ್ಕಾರವನ್ನು ಅದರಲ್ಲಿ ಜೋಡಿಸಿಕೊಳ್ಳುವಂತ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಬಂಧುಗಳೇ, ಈ ಒಂದು ಶತಮಾನೋತ್ಸವವನ್ನು ಆಚರಣೆ ಮಾಡ್ತಾ ಇರುವಂತಹ ಈ ಸಹಕಾರಿ ಸಂಘ ಮತ್ತು ಎಲ್ಲ ಸಂಘಟನೆಗಳಿಗೂ ನಾನು ಹೋದಲ್ಲಿ ಬಂದಲ್ಲಿ ಹೇಳುವಂಥದ್ದು ಇಷ್ಟೇ. ಭಾರತ ಇವತ್ತು ಒಂದು ವಿಶಿಷ್ಟವಾದ ಕಾಲಘಟ್ಟದಲ್ಲಿದೆ. 60% ಹೆಚ್ಚಿನವರು, 40 ವರ್ಷದ ಒಳಗಿನ ಪ್ರಾಯದವರು ನಾವು ಭಾರತದಲ್ಲಿ ಇವತ್ತಿದ್ದೇವೆ. ಮುಂದಿನ 25 ವರ್ಷಗಳ ಕಾಲ ಅದು ಭಾರತದ ಅಮೃತ ಕಾಲ ಅಂತ ನಮ್ಮ ಪ್ರಧಾನಮಂತ್ರಿಗಳು ಹೇಳ್ತಾರೆ. ಸುಮ್ಮನೆ ಹೇಳ್ತಾ ಇಲ್ಲ. ವಿ ಹ್ಯಾವ್ ದ ಡೆಮೋಗ್ರಫಿಕ್ ಅಡ್ವಾಂಟೇಜ್. ಆ ಡೆಮೋಗ್ರಫಿಕ್ ಅಡ್ವಾಂಟೇಜ್ ಅನ್ನ ಉಪಯೋಗಿಸುವ ಕಾಲವು 25 ವರ್ಷ. 25 ವರ್ಷದ ನಂತರ ನಮಗೆ 60% ಅಡ್ವಾಂಟೇಜ್ ಇರ್ತದ ಅಂತ ಕೇಳಿದ್ರೆ ಇರೋದಿಲ್ಲ. ಅದನ್ನು ಅರ್ಥ ಮಾಡ್ಕೊಳ್ಬೇಕಾಗಿದೆ. ನಮಗೆ ಈಗಿರುವಂತಹ ಡೆಮೋಗ್ರಫಿಕ್ ಅಡ್ವಾಂಟೇಜ್ ಇದೆ ಅಂತ ಹೇಳ್ತಾ ಮುಂದೆ 25 ವರ್ಷಗಳ ನಂತರ ಅದಿರಲ್ಲ ನಮಗೆ. ನಾವು ಕೂಡ ಒಂದು ಮುದಿ ರಾಷ್ಟ್ರವ ಅಥವಾ ಒಂದು ಮಧ್ಯ ವಯಸ್ಸಿನ ರಾಷ್ಟ್ರವ ಆಗಿಬಿಡ್ತೇವೆ. ಈ 25 ವರ್ಷಗಳ ಕಾಲ ಭಾರತದ ಆರ್ಥಿಕತೆಯನ್ನು ಒಂದು ಸುಸ್ಥಿರವಾದ ಆರ್ಥಿಕತೆ ಮಾಡುವತ್ತ, ಭಾರತದಲ್ಲಿ ಯಾವೆಲ್ಲ ಕೊಳಕುಗಳಿದೆಯಾ ಆ ಸಾಮಾಜಿಕ ಪರಿವರ್ತನೆ ಮಾಡುವತ್ತ, ಭಾರತದಲ್ಲಿ ಯಾರು ಅಶಕ್ತರಿದ್ದಾರ, ಯಾರು ಅನ್ಯಾಯಕ್ಕೆ ಪೀಳಿಗೆಯಿಂದ ಪೀಳಿಗೆಗೆ ಒಳಪಟ್ಟಿದ್ದಾರೆ, ಅವರಿಗೆಲ್ಲರಿಗೂ ಶಕ್ತಿಯನ್ನು ತುಂಬಿಸುವ ಕೆಲಸ, ಅವರಿಗೆ ನ್ಯಾಯವನ್ನು ಒದಗಿಸುವ ಕೆಲಸ, ನಮ್ಮ ಪ್ರಜಾಪ್ರಭುತ್ವವನ್ನು ಸರಿಯಾದ ಅರ್ಥದಲ್ಲಿ ಆ ಕಟ್ಟ ಕಡೆಯ ವ್ಯಕ್ತಿಯ ಕಡೆಗೆ ತಲುಪಿಸುವತ್ತ ನಾವೆಲ್ಲರೂ ಸಂಘಟನೆಗಳಾಗಿ, ವ್ಯಕ್ತಿಗಳಾಗಿ, ಸಮಾಜವಾಗಿ, ಒಂದು ಸರ್ಕಾರಿ ವ್ಯವಸ್ಥೆಯಾಗಿ ಅದನ್ನ ಕೆಲಸ ಮಾಡುವತ್ತ ನಾವೆಲ್ಲ ಪ್ರಾಮಾಣಿಕವಾದ ಕೆಲಸವನ್ನು ಕೂಡ ಮಾಡಬೇಕು ಅನ್ನುವಂಥ ವಿನಂತಿಯನ್ನ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ. ಆ ದಿಸೆಯಲ್ಲಿ ಈ ರೀತಿಯ ಸಂಸ್ಥೆಗಳ ದೊಡ್ಡ ಪಾತ್ರ ಇದೆ ಅನ್ನುವಂಥದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ತಮಗೆ ನೆನಪಿಸಲಿಕ್ಕೆ ಬಯಸ್ತಾ ಇದ್ದೇನೆ. ವಿಶೇಷವಾಗಿ ಸರ್ಕಾರಿ ಯೋಜನೆಗಳನ್ನ, ಸರ್ಕಾರಿ ಕಾರ್ಯಕ್ರಮಗಳನ್ನ ಅನುಷ್ಠಾನ ಯಾರಾದರೂ ಅತ್ಯಂತ ನಿಜವಾದ ರೀತಿಯಲ್ಲಿ ಮಾಡಲಿಕ್ಕೆ ಸಾಧ್ಯ ಇದ್ರೆ ಅದು ಈ ರೀತಿಯ ಸಂಘಟನೆಗಳು ಅಂತ ನಾನು ಭಾವಿಸ್ತಾ ಇದ್ದೇನೆ. ಯಾಕೆಂದ್ರೆ ಸಹಕಾರ ಕ್ಷೇತ್ರದಲ್ಲಿ ಜೋಡಿಸಿಕೊಂಡಿರುವ ತಮಗೆ ಯಾರಿಗೆ ನಿಜವಾದ ಅವಶ್ಯಕತೆ ಇದೆ ಅನ್ನುವಂಥದ್ದು ನಿಮಗೆ ಗೊತ್ತಿದೆ. ಯಾರಿಗೆ ನಿಜವಾದ ಸೇವೆಯ ಅವಶ್ಯಕತೆ ಇದೆ,
ಯಾರಿಗೆ ನಿಜವಾಗಿ ಸರ್ಕಾರಿ ವ್ಯವಸ್ಥೆ ಅವಶ್ಯಕತೆ ಇದೆ ಅದನ್ನ ಗುರುತಿಸಿ ಕೂಡ ಪ್ರಾಮಾಣಿಕ ಪ್ರಯತ್ನವನ್ನ, ಇದು ತಮ್ಮ ಚಾರ್ಟರ್ ಆಫ್ ಡ್ಯೂಟೀಸ್ ಅಲ್ಲಿ ಬರ್ತದೆ ಅನ್ನುವಂಥದ್ದು ನನ್ಗೆ ಗೊತ್ತಿಲ್ಲ, ಆದ್ರೆ ಅದನ್ನ ಮೀರಿದ ಒಂದು ಜವಾಬ್ದಾರಿ ಇದು ಅಂತ ತಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ವಿಶೇಷವಾಗಿ ತಮಗೆ ಶುಭವಾಗಲಿ, ಭಗವಂತನ ಆಶೀರ್ವಾದ ಇರಲಿ. ಸಮಾಜವನ್ನ ಗಟ್ಟಿಗೊಳಿಸುವಂತ ಕೆಲಸ, ಒಂದು ಸುಸ್ಥಿರ ಆರ್ಥಿಕತೆಯನ್ನ ನಿರ್ಮಾಣ ಮಾಡಿಸುವ ಕೆಲಸ, ಸಮಾಜ ಪರಿವರ್ತನೆಯ ಕೆಲಸ, ಇದೆಲ್ಲವನ್ನ ಒಂದಾಗಿ ಒಟ್ಟಾಗಿ ಮಾಡ್ತಾ ಒಂದು ಸಮರ್ಥ ಭಾರತವನ್ನ ನಿರ್ಮಿಸುವತ್ತ, ಒಂದು ಆತ್ಮನಿರ್ಭರ ಭಾರತವನ್ನ ನಿರ್ಮಿಸುವತ್ತ, ಒಂದು ವಿಶ್ವಗುರುವಿನ ಸ್ಥಾನಮಾನಕ್ಕೆ ಭಾರತವನ್ನ ಕೊಂಡೋಗುವತ್ತ ನಾವೆಲ್ಲರೂ ಪ್ರಾಮಾಣಿಕವಾಗಿ ಗುರು ಹಿರಿಯರ ಆಶೀರ್ವಾದದ ಜೊತೆಗೆ, ಭಗವಂತನ ಆಶೀರ್ವಾದದ ಜೊತೆಗೆ ಒಂದಾಗಿ ಒಟ್ಟಾಗಿ ಕೆಲಸವನ್ನ ಮಾಡೋಣ. ಈ ಶತಮಾನೋತ್ಸವದ ಸಂಭ್ರಮದಲ್ಲಿ ಪಾಲ್ಗೊಳ್ಳುವಂತ ಅವಕಾಶವನ್ನ ನೀಡಿದ್ದಕ್ಕಾಗಿ ಮೊದಲಿಗೆ ಭಗವಂತನಿಗೆ ಮತ್ತು ತಮಗೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಹಿರಿಯರನ್ನು ಕೂಡ ಈ ವೇದಿಕೆಯಲ್ಲಿ ಗೌರವಿಸಿ ಸನ್ಮಾನಿಸಲಿಕ್ಕೆ ಸಂತೋಷ ಪಡ್ತಾ ಇದ್ದೇವೆ. ವಂದನೆಗಳು. ಗೌರವವನ್ನು ಸ್ವೀಕರಿಸಿದಂತಹ ಸಂಘದ ಅಧ್ಯಕ್ಷರಿಂದ 2023ರವರೆಗೆ ಅಧ್ಯಕ್ಷರಾಗಿ ಸಾರ್ಥಕ ಸೇವೆಯನ್ನ ಸಲ್ಲಿಸಿದ್ದೀರಿ. ತಮ್ಮೆಲ್ಲರ ಈ ಸೇವೆಯನ್ನ ಪರಿಗಣಿಸಿ ಸನ್ಮಾನಿಸುತ್ತಿದ್ದೇವೆ. ಯಶಸ್ವಿ ನಿರೂಪಣೆಯನ್ನು ಮಾಡುವಂತವರು ಪೂಜ್ಯನೀಯ ಸ್ವಾಮೀಜಿಗಳ ಆಶೀರ್ವಾದ ಸದಾ ಆಗಿರ್ತಾರೆ. ಅಲ್ಲಿ ನಮ್ಮ ವೇದಿಕೆಯ ವಿಶೇಷವಾದಂತಹ ಕಾರ್ಯಕ್ರಮ ಸಂಜೆಗೆ 4 ಮಂದಿ ಮಿತಿಯಲ್ಲೇ ಇದ್ದುಕೊಂಡು ಎಲ್ಲರನ್ನ ಬಳಸಿಕೊಂಡು ಈ ಒಂದು ಸ್ಮರಣ ಸಂಚಿಕೆ ಮುಂದಿನ ಮಹಾಸಭೆಯ ಮೂಲಕವಾಗಿ ಪ್ರತಿಯೊಬ್ಬರ ಮನೆಗೆ ತಲುಪಲಿಕ್ಕಿದೆ ಅನ್ನುವಂತಹ ಸಂದೇಶವನ್ನ ನೀಡುತ್ತಾ ಈ ಸಹಕಾರ ಸಂಸ್ಕೃತದಲ್ಲಿ ಸಹಕರೋತಿ ಎಂಬುವ ಅರ್ಥದೊಂದಿಗೆ ಬರುತ್ತೆ. ಅಂದರೆ ಎಲ್ಲರೂ ಸೇರಿಕೊಂಡು ಮಾಡತಕ್ಕಂತಹ, ಎಲ್ಲರಿಂದಲೂ ಎಲ್ಲರಿಗಾಗಿ ನಡೆಯತಕ್ಕಂತಹ ಕಾರ್ಯಕ್ರಮ, ಅದನ್ನು ಸಹಕಾರ ಕಾರ್ಯಕ್ರಮ ಅಂತ ಹೇಳ್ತಾರೆ, ಸಹಕಾರ ಅಂತ ಹೇಳ್ತಾರೆ. ಅಂತಹ ಸಹಕಾರ ಕ್ಷೇತ್ರ ಇದು ನಮ್ಮೆಲ್ಲರ ಪ್ರತಿಯೊಬ್ಬರ ಏಳಿಗೆಗೆ ಒಂದು ಮೂಲ ಸ್ಫೂರ್ತಿ ಅಂತ ಹೇಳಬಹುದು. ಪ್ರತಿಯೊಬ್ಬರೂ ಸಹಿತ ಮಾತ್ಸರ್ಯ ಅಥವಾ ದ್ವೇಷ ಎಲ್ಲವನ್ನೂ ಹೊರಗಿಟ್ಟು ಪರಸ್ಪರರ ಸಹಕಾರದಲ್ಲಿ ತಾವು ತೊಡಗಿಸಿಕೊಂಡಾಗ ಎಲ್ಲರೂ ಸಹಿತ ಒಂದು ರೀತಿಯಲ್ಲಿ ಒಳಿತನ್ನು ಕಾಣಲಿಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ಸಹಕಾರ ಎಂಬುವುದು ಇದು ಪ್ರತಿಯೊಬ್ಬರ ಮನದಲ್ಲೂ ಇರಬೇಕು, ಪ್ರತಿಯೊಬ್ಬರ ಮನೆಯಲ್ಲೂ ಇರಬೇಕು. ಅಂತಹ ಒಂದು ವ್ಯವಸ್ಥೆಗಳು ನಡೆದಾಗ ನಮ್ಮ ನಾಡಾಗಲಿ ನಮ್ಮ ದೇಶವಾಗಲಿ ಅದು ಸುಸ್ಥಿತಿಯಲ್ಲಿ ಸುಸ್ಥಿರವಾಗಿರಲಿಕ್ಕೆ ಸಾಧ್ಯವಿದೆ. ಈ ನಿಟ್ಟಿನಲ್ಲಿ ನಮ್ಮ ಚಾರುವಾಕ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಕಾಣಿಯೂರು 16 ಸದಸ್ಯರಿಂದ ಪ್ರಾರಂಭವಾದ ಈ ಸಂಘ ಇವತ್ತು ಸುಮಾರು 2000ಕ್ಕಿಂತ ಮಿಗಿಲು 2900 ಸದಸ್ಯರನ್ನು ಒಳಗೊಂಡಂತಹ ದೊಡ್ಡ ಸಹಕಾರ ಕ್ಷೇತ್ರವಾಗಿ ಬೆಳೆದಿರುವುದು ಅತ್ಯಂತ ಹೆಮ್ಮೆ ಅಂತ ನಾನು ಭಾವಿಸ್ತೇನೆ. ಯಾಕೆಂತ ಹೇಳಿದರೆ ನಮ್ಮ ಕಾಣಿಯೂರಿನಲ್ಲಿ ಇರತಕ್ಕಂತಹ ಈ ಸಹಕಾರ ಸಂಸ್ಥೆ ಇಷ್ಟು ದೊಡ್ಡ ಮಟ್ಟದಲ್ಲಿ
ಬೆಳೆದಿರುವುದು ಅದು ನಮಗೆ ಒಂದು ರೀತಿಯಲ್ಲಿ ವೈಯಕ್ತಿಕವಾಗಿ ಸಂತೋಷವನ್ನು ಕೊಡುತ್ತೆ. ನಾವು ಹೆಮ್ಮೆಯನ್ನು ಕಂಡಿದೆ ಅಂತ ಹೇಳಲಿಕ್ಕೆ ನಮಗೂ ಬಹಳ ಒಂದು ಸಂತೋಷವಾಗುತ್ತೆ. ಅಂತಹ ಆ ಒಂದು ಸಹಕಾರಿ ಸಂಸ್ಥೆಯಾಗಿ ಇವತ್ತು ಚಾರುವಾಕ ಕೃಷಿ ಸಂಘ ಬೆಳೆದಿರುವುದು ಬಹಳ ಸಂತೋಷ. 100 ವರ್ಷ ಕಂಡಿದೆ ಅಂತ ಹೇಳಿದ್ರೆ 100 ವರ್ಷ ಎಷ್ಟೋ ಸಂಘಗಳು 100 ವರ್ಷವನ್ನು ಕಂಡಿವೆ. ಆದರೆ ಅಲ್ಲಿ ಯಾವ ತರಹವಾದ ಬೆಳವಣಿಗೆ ಇರುವುದಿಲ್ಲ. 100 ವರ್ಷ ಆಗಿದೆ ಅಂತ ಅಷ್ಟೇ ಇರುತ್ತೆ ಹೊರತು ಅಲ್ಲಿ ಯಾವ ತರಹವಾದ ಬೆಳವಣಿಗೆಯನ್ನು ಕಾಣದೆ ಕೆಲವು 100 ವರ್ಷ ಆಗುವುದೇ ಇಲ್ಲ. ಪ್ರಾರಂಭವಾಗಿ 10 ವರ್ಷಗಳಲ್ಲೇ ಅದು ಅಂತ್ಯವನ್ನು ಗೊಳ್ಳುತ್ತೆ. ಅದು ಕೆಲವು ಇನ್ನು 20 ವರ್ಷ, ಕೆಲವು 30 ವರ್ಷ, 50 ವರ್ಷ ಅಂತ ಆದ್ರೆ ಅಬ್ಬಬ್ಬ ಅಂತ ಕಾಣುತ್ತೆ. ಅಂಥದ್ದರಲ್ಲಿ 100 ವರ್ಷಗಳನ್ನು ಈ ಸಹಕಾರಿ ಸಂಸ್ಥೆ ಕಂಡಿದೆ ಅಂತ ಹೇಳಿದ್ರೆ ಈ ಹಿನ್ನೆಲೆಯಲ್ಲಿ ಎಷ್ಟೆಲ್ಲ ಶ್ರಮವನ್ನು ಪಟ್ಟಿದ್ದಾರೆ ಎಂಬುದನ್ನು ನಾವೆಲ್ಲ ಗಮನಿಸಬೇಕಾಗುತ್ತೆ. ಮುಖ್ಯವಾಗಿ ಕೃಷಿಕರಿಗೆ ವಿಶೇಷವಾದ ಸಹಕಾರವನ್ನು ಕೊಡತಕ್ಕಂತಹ ಸಂಸ್ಥೆ. ಇವತ್ತು ನಾವೆಲ್ಲ ಇಬ್ಬರು ವ್ಯಕ್ತಿಗಳನ್ನು ಯಾವಾಗಲೂ ಸ್ಮರಣೆ ಮಾಡಿಕೊಳ್ಳಲಿಕ್ಕೆ ಬೇಕು. ಒಂದು ಕೃಷಿಕರು, ಒಂದು ಸೈನಿಕರು. ಇವತ್ತು ನಾವು ನಮ್ಮ ಊರಿನಲ್ಲಿ ಅಥವಾ ನಮ್ಮ ಮನೆಯಲ್ಲಿ ಚೆನ್ನಾಗಿದ್ದೇವೆ ಅಂತ ಹೇಳಿದ್ರೆ, ಸುಖವಾಗಿ ಇದ್ದೇವೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣರು ಒಂದು ಕೃಷಿಕರು, ಒಂದು ಸೈನಿಕರು. ಸೈನಿಕರು ಗಡಿಯಲ್ಲಿ ಇದ್ದುಕೊಂಡು ಕಣ್ಣಿಗೆ ಎಣ್ಣೆ ಬಿಟ್ಟು ಸದಾ ಕಾಲ ನಮ್ಮ ದೇಶಕ್ಕೆ ಯಾವುದೇ ತೊಂದರೆ ಆಗಬಾರದು ಎಂಬ ದೃಷ್ಟಿ ಇಟ್ಟುಕೊಂಡು ದೇಶದ ರಕ್ಷಣೆಗೋಸ್ಕರ ಕಟಿಬದ್ಧರಾಗಿರ್ತಾರೆ. ಆದ್ದರಿಂದ ಆ ಸೈನಿಕರ ರಕ್ಷಣೆಯಿಂದ ನಾವಿವತ್ತು ಚೆನ್ನಾಗಿ ಬದುಕ್ತಾ ಇದ್ದೇವೆ. ಮತ್ತೊಂದು ಕೃಷಿಕರು. ನಾವೆಲ್ಲ ಮನೆಗೆ ಅಕ್ಕಿ ಬರುತ್ತೆ, ಬೇಳೆ ಬರುತ್ತೆ, ಚೆನ್ನಾಗಿ ನಾವು ಊಟ ಮಾಡ್ತೇವೆ, ಸುಗ್ರಾಸ ಭೋಜನ ಮಾಡ್ತೇವೆ. 12-1 ಗಂಟೆ ಆದ್ರೆ ಸಾಕು, ಹೊಟ್ಟೆ ತಾಳ ಆಗ್ತಾ ಇರುತ್ತೆ. ಯಾಕೆ? ಊಟ ಬೇಕು ಅಂತ ಹೇಳಿ ನಾವು ಒಂದು ತೊತ್ತು ಊಟವನ್ನು ಸ್ವೀಕಾರ ಮಾಡ್ತೇವೆ. ಆ ಒಂದು ತೊತ್ತು ಊಟ ನಮಗೆ ಸಿಗಬೇಕಾದರೆ ಅದರ ಹಿನ್ನೆಲೆಯಲ್ಲಿ ನಮ್ಮ ಕೃಷಿಕರ ಬೆವರು ಎಷ್ಟಿದೆ ಎಂಬುದನ್ನು ಗಮನಿಸಬೇಕು ನಾವು. ಆ ಕೃಷಿಕರು ಬೆವರು ಸುರಿಸಿ ಬೆಳೆಸಿದ ಆ ಬೇಳೆ, ಅಕ್ಕಿ ಎಲ್ಲವನ್ನು ಇವತ್ತು ನಾವು ಸ್ವೀಕಾರ ಮಾಡಿ ಅದರಿಂದ ನಾವು ಇವತ್ತು ಅನ್ನವನ್ನು ಮಾಡಿಕೊಂಡು ತಿಂತ ಇದ್ದೇವೆ ಅಂತ ಹೇಳಿದ್ರೆ ನಾವು ಕೃಷಿಕರಿಗೆ ಎಷ್ಟು ಋಣಿಯಾಗಿರಬೇಕು ಎಂಬುದನ್ನು ನಾವು ಇವತ್ತು ಭಾವಿಸಬೇಕು. ಒಂದು ವೇಳೆ ಕೃಷಿಕರು ಇವತ್ತು ಒಂದು ವೇಳೆ ನಾವು ಪ್ರತಿಭಟನೆ ಮಾಡ್ತೇವೆ, ಕೃಷಿಯನ್ನು ಮಾಡುವುದಿಲ್ಲ ಅಂತ ಆ ಸಮಗ್ರವಾಗಿ ಎಲ್ಲರೂ ಆಂದೋಲನ ಮಾಡಿಬಿಟ್ರೆ ನಮ್ಗೆ ತಿನ್ನಲಿಕ್ಕೂ ಗತಿ ಇಲ್ಲ ಅಂತ ಪರಿಸ್ಥಿತಿ ಬರುತ್ತೆ ನಮಗೆ ಇವತ್ತು. ಆದ್ದರಿಂದ ನಮ್ಮ ಜೀವನದಲ್ಲಿ, ಬದುಕಿನಲ್ಲಿ ನಾವು ಇವತ್ತು ಚೆನ್ನಾಗಿದ್ದೇವೆ ಅಂತ ಹೇಳಿದ್ರೆ, ಆಹಾರ ಸ್ವೀಕಾರ ಮಾಡಕ್ಕೆ ಚೆನ್ನಾಗಿದ್ದೇವೆ ಅಂತ ಹೇಳಿದ್ರೆ ಅದಕ್ಕೆ ಕೃಷಿಕರನ್ನು ನಾವು ನಿಜವಾಗಿ ನಾವು ಸ್ಮರಣೆ ಮಾಡಿಕೊಳ್ಳಲಿಕ್ಕೆ ಬೇಕು. ಅಂತಹ ಕೃಷಿಕರಿಗೆ ನಮ್ಮಿಂದ ಆದಂತಹ ಸಹಕಾರವನ್ನು ನಾವು ಕೊಡಬೇಕು. ಕೃಷಿಕರ ಏಳಿಗೆಗೋಸ್ಕರ ಪ್ರಯತ್ನ, ಸಹಕಾರ ದೊರಕದೆ ಇರುವುದರಿಂದ ಕೃಷಿಯನ್ನೇ ಮಾಡುವುದನ್ನು ಬಿಟ್ಟು ಬಿಟ್ಟಿದ್ದಾರೆ ಎಷ್ಟೋ ಕಡೆಯಲ್ಲಿ. ಯಾಕೆಂತ ಹೇಳಿದ್ರೆ ಅವರಿಗೆ ಸಹಕಾರ ಸಿಗ್ತಾ ಇಲ್ಲ, ಸರಿಯಾದ ಬೆಲೆಯಲ್ಲಿ ಅವರಿಗೆ ಸಹಕಾರ ಸಿಗ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಕೃಷಿಕರು ಸಹಿತ ಇವತ್ತು ನಮಗೆ ಈ ಕೃಷಿ ಬೇಡಪ್ಪ ಎಂಬತಕ್ಕಂತ ಒಂದು ಹಂತದಲ್ಲಿ ಇವತ್ತು ಮನಸ್ಸು ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನಮ್ಮ ಕೃಷಿಕರಿಗೆ ಸರಿಯಾದಂತಹ ಒಂದು ವ್ಯವಸ್ಥೆ ಆಗಬೇಕಾಗಿದೆ. ಆ ನಿಟ್ಟಿನಲ್ಲಿ ಸಹಕಾರಿ ಸಂಘಗಳು ತಮ್ಮ ಪ್ರಯತ್ನವನ್ನು ಮಾಡಬೇಕಾಗಿದೆ. ಆ ಪ್ರಯತ್ನವನ್ನು ನಮ್ಮ ಚಾರುವಾಕ ಪ್ರಾಥಮಿಕ ಕೃಷಿ ಸಹಕಾರ ಸಂಘ ಮಾಡ್ತಾ ಇದೆ ಅಂತ ಹೇಳಲಿಕ್ಕೆ ನಮಗೆ ಬಹಳ ಸಂತೋಷವಾಗ್ತಾ ಇದೆ. ಅನೇಕ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಎಂಬತಕ್ಕಂತಹ ವಿಚಾರವನ್ನು ಇವತ್ತು
ಈ ಹೊಸದಿಗಂತ ಪತ್ರಿಕೆಯಲ್ಲಿ ನಾವು ಓದಿದ್ದೇವೆ. ನಾವು ಬಹಳ ನಮಗೆ ಸಂತೋಷವಾಯಿತು. ಅನೇಕ ರೀತಿಯಾಗಿರ್ತಕ್ಕಂತಹ ಸಹಕಾರ ಅನೇಕರಿಗೆ ಅಡಿಕೆ ಕೃಷಿ ಮಾಹಿತಿ ಸಂಘದ ಮುದ್ದ ಕಚೇರಿ ಸಸಿ ನೆಡುವ ಕಾರ್ಯಕ್ರಮ ನೋಡ್ಲಿಕ್ಕೆ ಬಹಳ ಬಾಲ ಗಣಪತಿ ಅಂತ ಹೇಳ್ತೇವೆ ನಾವು. ಆದರೆ ಆ ಗಣಪತಿಯ ಹೊಟ್ಟೊಳಗೆ ಇಡೀ ಪ್ರಪಂಚವೇ ಇದೆ ಅಂತ ಹೇಳ್ತೇವೆ, ವಿಶ್ವಂಬರ ಅಂತ ಹೇಳ್ತೇವೆ ನಾವು. ನಮ್ಮ ಅಧ್ಯಕ್ಷರು ಗಣೇಶ್ ಅವರು ಪುಟ್ಟ ಮೂರ್ತಿ ಅಂತ ಇದ್ದಾರೆ, ಗಣಪತಿ ಅಂತ ಇದ್ದಾರೆ. ಆದರೆ ಅವರ ಕೆಲಸ ನೋಡ್ಲಿಕ್ಕೆ ಹೋದ್ರೆ ಬಹಳ ಆಶ್ಚರ್ಯವಾಗುತ್ತೆ. ಇಷ್ಟು ಸಣ್ಣ ವ್ಯಕ್ತಿ ಇಷ್ಟು ದೊಡ್ಡ ಕೆಲಸ ಮಾಡಲಿಕ್ಕೆ ಸಾಧ್ಯವೇ ಎಂಬತಕ್ಕಂತಹ ಒಂದು ಆಶ್ಚರ್ಯ ಮತ್ತು ಸಂತೋಷ ನಮಗೆ ಇವತ್ತು ಆಗ್ತಾ ಇದೆ. ಗಣೇಶ್ ಅವರ ಕಾಲದಲ್ಲಿ ಈ ಶತಮಾನೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಆ ಶತಮಾನೋತ್ಸವ ಕಾರ್ಯಕ್ರಮ ಅದು ಚಿರಸ್ಮರಣೀಯವಾಗಿ ಇರಬೇಕೆಂಬ ದೃಷ್ಟಿ ಇಟ್ಟುಕೊಂಡು ನೂತನವಾದ ಕಟ್ಟಡವನ್ನು ನಿರ್ಮಾಣ ಮಾಡಿ, ಅದು ಸಹಿತ 6 ತಿಂಗಳಲ್ಲಿ ಮಾರ್ಚಲ್ಲಿ ಶಿಲಾನ್ಯಾಸ ಆದದ್ದು, ಮೇಯಲ್ಲಿ ಪ್ರಾರಂಭ ಮಾಡಿದ್ದು, ಇವತ್ತಿಗೆ ಉದ್ಘಾಟನೆ ಆಯಿತು. ಅಂದ್ರೆ ಸುಮಾರು 6 ತಿಂಗಳಲ್ಲಿ ಈ ಕಾರ್ಯಕ್ರಮ ಆದದ್ದು. ಒಂದು ಬಿಲ್ಡಿಂಗ್ ಅನ್ನು 6 ತಿಂಗಳಲ್ಲಿ ಮಾಡಬೇಕು ಅಂತ ಹೇಳಿದ್ರೆ ಇವತ್ತಿನ ಕಾಲದಲ್ಲಿ ಬಹಳ ಕಷ್ಟವೇ. ಯಾಕಂತ ಹೇಳಿದ್ರೆ ಇವತ್ತು ಇಂಜಿನಿಯರ್ ಸಹಿತ ಭರವಸೆ ಕೊಡ್ತಾರೆ ಮಾಡ್ತೇವೆ ಅಂತ ಹೇಳಿ. ಆ ಭರವಸೆಗೆ ಮತ್ತು ಮಾಡೋಕೆಗೂ ಸಂಬಂಧವೇ ಇರುವುದಿಲ್ಲ. ಭರವಸೆ ಕೊಡ್ತಾರೆ, ಆಮೇಲೆ ನಾವು ನೋಡ್ಲಿಕ್ಕೆ ಹೋದ್ರೆ ಏನೋ ಕೆಲಸಗಳು ಬಾಕಿ ಇರ್ತವೆ ಅಲ್ಲಿ, ಅದು ಬಾಕಿ ಇದೆ ಅಂತ ಹೇಳಿ ಕೊನೆಗೆ ಗಡಿಬಿಡಿಯಲ್ಲಿ ಒಂದು ಗೃಹ ಪ್ರವೇಶ ಮಾಡಿಬಿಟ್ಟಿರ್ತಾರೆ. ಅಂತಹ ಪ್ರಸಂಗ ನೋಡ್ತಾ ಇರ್ತೇವೆ ನಾವಿವತ್ತು. ಆದರೆ ಈ ಒಂದು ಕಟ್ಟಡ 6 ತಿಂಗಳಲ್ಲಿ ಸಂಪೂರ್ಣಗೊಂಡಿದೆ ಅಂತ ಹೇಳಿದ್ರೆ ಇದಕ್ಕೆ ಎಲ್ಲ ಇಂಜಿನಿಯರ್ ಅವರ ಪ್ರಯತ್ನವೂ ಮುಖ್ಯ ಭಾವಿಸ್ತೇವೆ. ಅದೇ ತರಹವಾಗಿ ನಿಮ್ಮಲ್ಲಿರ್ತಕ್ಕಂಥ ಶ್ರದ್ಧೆಯು ಮುಖ್ಯ ಕಾರಣ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ಅಂತಹ ಅಧ್ಯಕ್ಷರಾಗಿರ್ತಕ್ಕಂತಹ ಗಣೇಶ್ ಎಲ್ಲರೂ ಸಹಿತ ಈ ಸಂದರ್ಭದಲ್ಲಿ ನಿರ್ದೇಶಕರು ಪ್ರತಿಯೊಬ್ಬರೂ ಸಹಿತ ಈ ಒಂದು ಕಾರ್ಯದಲ್ಲಿ ತಮ್ಮ ವಿಶೇಷವಾದಂತಹ ಕೊಡುಗೆಯನ್ನು ನೀಡಿದ್ದಾರೆ. ಅವರೆಲ್ಲರಿಗೂ ಸಹಿತ ಭಗವದ್ ಅನುಗ್ರಹವನ್ನು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತಾ, ಎಲ್ಲ ಈ ಒಂದು ಸಹಕಾರಿ ಸಂಘದ ಪ್ರತಿಯೊಬ್ಬ ಸದಸ್ಯರು, ಎಲ್ಲ ಅಭಿಮಾನಿಗಳು ಈ ಸಭೆಯಲ್ಲಿ ಭಾಗವಹಿಸಿದ್ದೀರಿ. ಅನೇಕರಿಗೆ ಸನ್ಮಾನವೂ ಈ ಸಂದರ್ಭದಲ್ಲಿ ಆಗಿದೆ. ಎಲ್ಲರನ್ನೂ ಗುರುತಿಸಿ ಸನ್ಮಾನ ಮಾಡುವುದಂತ ಹೇಳಿದ್ರೆ ಬಹಳ ಒಂದು ಮಾದರಿಯಾಗಿರ್ತಕ್ಕಂತಹ ಕಾರ್ಯಕ್ರಮ. ಅಂತಹ ಕಾರ್ಯಕ್ರಮವನ್ನು ನೀವು ಇಲ್ಲಿ ಮಾಡಿದ್ದೀರಿ. ನಿಮಗೆ ವಿಶೇಷವಾಗಿ ನಮ್ಮ ನರಸಿಂಹದೇವರು, ಕೃಷ್ಣ ಮುಖ್ಯಪ್ರಾಣದೇವರು ಅನುಗ್ರಹ ಮಾಡಲಿ. 100 ವರ್ಷ ಆಯಿತು ಈ ಸಂಘ ಶತಮಾನೋತ್ಸವ ಕಂಡಿದೆ. ಮತ್ತಷ್ಟು ಉತ್ತಮ ಕೆಲಸ ಮಾಡಬೇಕು ಅಂತ ಸೂಚನೆ ಇದು ಅಷ್ಟೇ. 100 ವರ್ಷ ಆಗಿದೆ, ಇನ್ನು ಮಲಗುವುದಲ್ಲ, ಮತ್ತಷ್ಟು ಕೆಲಸ ಆಗಬೇಕಾಗಿದೆ ಸಂಘದ ಮೂಲಕ. 150ನೇ ವರ್ಷಕ್ಕೆ ನಾವಿರ್ತೇವಿಲ್ಲೋ ಗೊತ್ತಿಲ್ಲ, ಆದರೆ ಈ ಸಂಘ ಮಾತ್ರ ಮತ್ತಷ್ಟು ಬೆಳವಣಿಗೆಯನ್ನು ಕಾಣುವಂತಹ ಒಂದು ಕ್ಷೇತ್ರವಾಗಿ ಬೆಳೆಯಲಿ ಅಂತ ಸಂದರ್ಭದಲ್ಲಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ನಮ್ಮ ಮಾತುಗಳನ್ನು ಮುಗಿಸ್ತಾ ಇದ್ದೇವೆ. ಕೃಷ್ಣಾರ್ಪಣೆ ಸಲ್ಲಿಸ್ತಾ ಕೃಷ್ಣ ಜಟ್ಟಿ ಯಾರಿವರು ಸ್ವಾಮೀಜಿಗಳ ಪರವಾಗಿ ತಮ್ಮನ್ನ ಸ್ಮರಿಸಿಕೊಳ್ಳುತ್ತಾ ಶ್ರೀ ಕೃಷ್ಣ ಜಟ್ಟಿ ಅವರುಗೊಳ್ಳುತ್ತಾ ಅವರನ್ನ ಗೌರವಪೂರ್ವಕವಾಗಿ ಭಕ್ತಿಯಿಂದ ಬೀಳ್ಕೊಡ್ತಾ ಇದ್ದೇವೆ. ಮುಂದೆ ಈ ನೂತನ ಕಚೇರಿ ಕಟ್ಟಡದ ಉದ್ಘಾಟನೆಯನ್ನು ನೆರವೇರಿಸಿ ಚಾರ್ವಾಕ ಕೃಷಿ ಪತ್ತಿನ ಸಹಕಾರಿ ಸಂಘ ಬಹುಶಃ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸುವಂತಹ ಸಂದರ್ಭದಲ್ಲಿ ಗಣೇಶ್ ಉದನಡ್ಕರ್ ಅವರು ಕೆಲವು ಮಾಹಿತಿಗಳನ್ನ ಕೇಳಿದ್ರು. ಈ ಶತಮಾನೋತ್ಸವಕ್ಕೆ ನಾವು 10 ಕಾರ್ಯಕ್ರಮಗಳನ್ನ ಇಟ್ಟುಕೊಳ್ತೇವೆ. ಈ 10 ಕಾರ್ಯಕ್ರಮಗಳು ಯಶಸ್ವಿಯಾಗಬೇಕಿದ್ರೆ ಸಲಹೆ ಸೂಚನೆಗಳು ಬೇಕು ಎನ್ನುವಂಥದ್ದನ್ನ ಹೇಳಿದರು. ಬಹುಶಃ ನಾನು ಅವರಲ್ಲಿ ಒಂದು ವಿಚಾರವನ್ನ ಹೇಳಿದೆ. ಇದಕ್ಕೆ ಆರ್ಥಿಕ ಕ್ರೋಢೀಕರಣ ಯಾವ ರೀತಿಯಿಂದ ಮಾಡಬಹುದು ಎನ್ನುವಂಥದ್ದನ್ನ ಕೇಳುವಂತಹ ಸಂದರ್ಭದಲ್ಲಿ ಇದಕ್ಕೆ ಯಾವುದೇ ರೀತಿಯ ಒತ್ತಡಗಳಿಲ್ಲ. 9 ದಿವಸದ ಕಾರ್ಯಕ್ರಮಕ್ಕೆ ಎಲ್ಲರೂ ಪ್ರಾಯೋಜಕರು ಸಿಕ್ಕಿದ್ದಾರೆ. ನಿನ್ನೆ ರಾತ್ರಿಯವರೆಗೆ, ಈಗ ಕೇಳಿದೆ ನಾನು, ನಿನ್ನೆಯ ರಾತ್ರಿಯ ಹೊರಗಿನ ಎಲ್ಲ ಕಾರ್ಯಕ್ರಮದ ಪ್ರಾಯೋಜಕರು ಈ ಭಾಗದ ಎಲ್ಲ ಕೃಷಿಕ ಬಂಧುಗಳು ಎನ್ನುವಂಥದ್ದನ್ನ ಹೇಳಿದರು. ಇವತ್ತು ಬೆಳಗಿನಿಂದ ಇವತ್ತು ರಾತ್ರಿಯ ತನಕ ನಮ್ಮ ಕೃಷಿ ಪತ್ತಿನ ಸಹಕಾರಿ ಸಂಘದ ಆಯೋಜನೆಯಲ್ಲಿ ನಾವು ನಡೆಸ್ತಾ ಇದ್ದೇವೆ ಎನ್ನುವಂಥದ್ದನ್ನ ಹೇಳಲಿಕ್ಕೆ ಸಂತೋಷ ಪಟ್ಟರು. ಬಹುಶಃ
ಈ ಊರಿನ ಎಲ್ಲ ಸಹಕಾರಿ ಬಂಧುಗಳನ್ನ ನಾವೆಲ್ಲರೂ ಅಭಿನಂದಿಸಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ ಎನ್ನುವಂಥದ್ದನ್ನ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಬಹುಶಃ ಸಹಕಾರಿ ಕ್ಷೇತ್ರ ಹಿಂದಿನ ವೇದಗಳ ಕಾಲದಿಂದಲೇ ಸಹಕಾರಿ ಎನ್ನುವಂತಹ ಭಾವನೆಯಿಂದ ಇಷ್ಟರ ತನಕ ಯಾವುದೇ ಒಂದು ರೀತಿಯ ಹೆಸರನ್ನ ಬದಲಾವಣೆ ಮಾಡದೆ ಪರಸ್ಪರ ಸಹಕಾರದೊಂದಿಗೆ ನಡೆಯತಕ್ಕಂತಹ ಒಂದು ವ್ಯವಸ್ಥಿತವಾದ ಕ್ಷೇತ್ರ ಇದ್ರೆ ಅದನ್ನು ಸಹಕಾರಿ ಕ್ಷೇತ್ರ ಎನ್ನುವಂಥದ್ದನ್ನು ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಬಹುಶಃ ಈ ಚಾರ್ವಾಕ ಕೃಷಿ ಪತ್ತಿನ ಸಹಕಾರಿ ಸಂಘ ಹಲವಾರು ವರ್ಷಗಳಿಂದ ಎಲ್ಲ ರೈತರ ಕೆಲಸ ಕಾರ್ಯಗಳನ್ನ ಮಾಡ್ತಾ ಸುಮಾರು 10 ವರ್ಷಗಳಿಂದ ಕೇಂದ್ರ ಸಹಕಾರಿ ಬ್ಯಾಂಕಿನಿಂದ ಕೊಡತಕ್ಕಂತಹ ಸಾಧನಾ ಪ್ರಶಸ್ತಿಯನ್ನ ಸತತವಾಗಿ ಪಡೆಯುತ್ತಾ ಬರುತ್ತಿರತಕ್ಕಂತಹ ಒಂದು ಸಂಘ. ಅದರ ಜೊತೆಯಾಗಿ 100% ಸಾಲ ಮರುಪಾವತಿಯನ್ನ ಮಾಡತಕ್ಕಂತಹ ಸಂಘ ಇದ್ರೂ ಕೂಡ ಅದು ಚಾರ್ವಾಕ ಕೃಷಿ ಪತ್ತಿನ ಸಹಕಾರಿ ಸಂಘ ಎನ್ನುವಂಥದ್ದನ್ನು ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಬಹುಶಃ ನಿನ್ನೆಯ ದಿನ ಈ ಅಂಗಣದಲ್ಲಿ ಸುಮಾರು 2,000 ಜನರನ್ನ ಸೇರಿಸಿಕೊಂಡು ಕಾರ್ಯಕ್ರಮವನ್ನು ಆಯೋಜಿಸತಕ್ಕಂತಹ ಕೃಷಿ ಮೇಳವನ್ನ ಆಯೋಜಿಸಿ ಎಲ್ಲರ ಪ್ರೀತಿ ವಿಶ್ವಾಸವನ್ನ ಗಳಿಸತಕ್ಕಂತಹ ಕೆಲಸ ಕಾರ್ಯವನ್ನ ಆಡಳಿತ ಮಂಡಳಿಯ ಅಧ್ಯಕ್ಷರು, ಕಾರ್ಯನಿರ್ವಹಣಾಧಿಕಾರಿಗಳು ಮತ್ತು ಎಲ್ಲ ನಿರ್ದೇಶಕರ ಸಹಕಾರದಿಂದ ನಡೆದಿದೆ ಎನ್ನುವಂಥದ್ದನ್ನ ನಾವೆಲ್ಲರೂ ಕಂಡಿದ್ದೇವೆ. ಬಹುಶಃ ಶತಮಾನೋತ್ಸವದ ಕಟ್ಟಡವನ್ನ ನಾವೆಲ್ಲರೂ ಕಂಡಿದ್ದೇವೆ. ಬಹಳ ಅಚ್ಚುಕಟ್ಟಾದ ವ್ಯವಸ್ಥೆಗಳು, ಅದಕ್ಕೆ ಸಹಕಾರಿ ಸಂಘಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳನ್ನ ಪೂರೈಸಿ ಈ ಒಂದು ಕಟ್ಟಡವನ್ನು ಉದ್ಘಾಟಿಸುವಂತಹ ಸೌಭಾಗ್ಯ ನಮ್ಮೆಲ್ಲರಿಗೂ ಬಂದಿದೆ. ಬಹುಶಃ ಇಲ್ಲಿನ ಎಲ್ಲ ರೈತಾಪಿ ವರ್ಗದವರು ತಾವೆಲ್ಲರೂ ಪುಣ್ಯವಂತರು ಎನ್ನುವಂಥದ್ದನ್ನು ಹೇಳಲಿಕ್ಕೂ ನಾನು ಸಂತೋಷ ಪಡ್ತೇನೆ. ಹಾಗೆ ಈ ಒಂದು ಚಾರ್ವಾಕ ಕೃಷಿ ಪತ್ತಿನ ಸಹಕಾರಿ ಸಂಘ ಹಲವಾರು ಏಳು ಬೀಳುಗಳನ್ನ ಕಂಡು ಇವತ್ತು ಶತಮಾನೋತ್ಸವವನ್ನ ಕಾಣತಕ್ಕಂತಹ ಈ ಸಂದರ್ಭದಲ್ಲಿ ಶತಮಾನೋತ್ಸವದ ಸಂದರ್ಭದಲ್ಲಿ ಇರತಕ್ಕಂತಹ ಆಡಳಿತ ಮಂಡಳಿ ಮತ್ತು ಎಲ್ಲ ರೈತಾಪಿ ಸದಸ್ಯರನ್ನ ಅಭಿನಂದಿಸುತ್ತಾ ಈ ಒಂದು ಸಂಘ ಉತ್ತರೋತ್ತರ ಅಭಿವೃದ್ಧಿಯಾಗಲಿ, ಎಲ್ಲರ ಈ ಊರಿನ ಜನರ ರೈತಾಪಿ ವರ್ಗದವರ ಸಮಸ್ಯೆಗಳಿಗೆ ಸ್ಪಂದಿಸತಕ್ಕಂತಹ ಸಂಘವಾಗಿ ಮೂಡಿ ಬರಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ನನ್ನ 2 ಮಾತುಗಳಿಗೆ ವಿರಾಮವನ್ನು ಹಾಡ್ತೇನೆ. ಮಾಹಿತಿ ಡಬಾಣೆ. ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ಸರಿಸಾಟಿಯಾಗಿ ಸಹಕಾರಿ ಸಂಘದಲ್ಲಿಯೂ ಸದಸ್ಯರಿಗೆ ವಿಶಿಷ್ಟ ರೀತಿಯ ಸೇವೆ, ಸಂಘದ ಮೇಲಿನ ನಂಬಿಕೆಯನ್ನ ಇನ್ನಷ್ಟು ಹೆಚ್ಚಿಸುವುದು. ಮುಂದಿನ ಗೌರವ ಈ ಪ್ರಸ್ತುತ ಎಲ್ಲ ಸಿಬ್ಬಂದಿಗಳಿಗೆ ಭಗವಂತನ ಕೃಪಾಶೀರ್ವಾದ, ಆಯುಷ್ಯ, ಆರೋಗ್ಯ ಇರಲಿ. ಇನ್ನಷ್ಟು ಸೇವೆಯನ್ನ ಈ ಸಹಕಾರಿ ರಂಗದಲ್ಲಿ ನೀಡುವಂತಾಗಲಿ. 100 ಮೀಟರ್ ಓಟದಲ್ಲಿ ದ್ವಿತೀಯ ಸ್ಥಾನ, 1500 ಮೀಟರ್ ಓಟದಲ್ಲಿ ಪ್ರಥಮ, 3 ಕಿಲೋಮೀಟರ್ ನಡಿಗೆಯಲ್ಲಿ ಪ್ರಥಮ ಸ್ಥಾನವನ್ನಾಗಿ, ಅತ್ಯದ್ಭುತ ಸಂಘಟಕನಾಗಿ, ಗ್ರಾಮ ಪಂಚಾಯತ್ ಸದಸ್ಯನಾಗಿ ಸೇವೆಯನ್ನ ಸಲ್ಲಿಸಿದ್ದೀರಿ. 2016-17ರಲ್ಲಿ ಕೊಯಮತ್ತೂರಿನಲ್ಲಿ ನಡೆದ ಆಲ್ ಇಂಡಿಯಾ ಅಗ್ರಿ ಯೂನಿವರ್ಸಿಟಿ ಸ್ಪೋರ್ಟ್ಸ್ ಮೀಟ್ ನಲ್ಲಿ ಡಿಸ್ಕಸ್ ಥ್ರೋ ಮತ್ತು ಕಬಡ್ಡಿಯಲ್ಲಿ ಚಿನ್ನದ ಪದಕವನ್ನು ಗಳಿಸಿದ್ದಾರೆ. 18-19ರಲ್ಲಿ ಬೆಂಗಳೂರು ನಡೆದಂತಹ ಆಲ್ ಇಂಡಿಯಾ ಅಗ್ರಿ ಯೂನಿವರ್ಸಿಟಿ ಸ್ಪೋರ್ಟ್ಸ್ ನಲ್ಲಿ ಕೂಡ ಚಿನ್ನದ ಪದಕವನ್ನ ಬಾಚಿಕೊಂಡಿರುವ ಸುಭದ್ರಿ ಪ್ರಾಥಮಿಕ ಶಿಕ್ಷಣ ಚಾರ್ವಾಕದಲ್ಲಿ, ನಂತರ ಶಿಕ್ಷಣವನ್ನು ಆಳ್ವಾಸ್ ವಿದ್ಯಾಸಂಸ್ಥೆಯಲ್ಲಿ ಪೂರೈಸಿ MBA ಪದವಿ ಮಾಡಿದ್ದಾಳೆ. ಹೀಗೆ ಕೂಡ ರಾಷ್ಟ್ರಮಟ್ಟದ ಶಿವರಾಯರು ಪುತ್ತೂರಿನಿಂದ ಪ್ರಾರಂಭಿಸಿದ್ದು ಈಗ ರಾಷ್ಟ್ರ ವ್ಯಾಪ್ತಿಯಲ್ಲಿ ಅದು ಬಹಳ ವಿಜೃಂಭಣೆಯಿಂದ ಬಹಳ ಯಶಸ್ವಿಯಾಗಿ ನಡೆಯುತ್ತಾ ಬಂದಿದೆ ಅಂತ ಹೇಳಲಿಕ್ಕೆ ನಾನು ಬಹಳ ಸಂತೋಷ ಪಡ್ತಾ ಇದ್ದೇನೆ.